मुक्ते गोदा तस्यै नमैनमिदं भूये वास्तु भूयः अन्नमयल पुरुவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை பூமாலை சூடி கொடுத்தாளே சொல்லு சூடி கொடுத்த சுடர் கொடியே தொல்பாவை பாடி அருளவல்ல பல்வளையாய் நாடினே வெங்கடவர்க்கென்னை விதி என்னவின் மாற்றம் நாங்கடவா வண்ணமே நல்க. श्रीमद्रङ्गशटारि संयमिवरैः वीक्षास्पदं सादरं श्रीमद्वेदवतं सदेशिकयतेः पादारविन्दाक्षरं पादूलान्वयदेशिकबुधवरं वेदान्तिनं सद्गुणं वाल्मीकिशुकव्याससूक्तिमधुपं नारायणार्यं भजे वादूलवंशतिलकं गुणसंविदाढ्यं श्रीरङ्गकायिजमुनेः पदानुसक्तं वेदान्तदेशिकयतीन्द्रकृपाभिषिक्तं नारायणार्यगुरुमहं प्रपद्ये श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे श्रीलक्ष्मीनृसिंहदिव्यपादुकासेवक वरदार्य महादेशिकाय नमः. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಿಗೆ ನನ್ನ ನಮಸ್ಕಾರ. ಇವತ್ತಿನ ಪಾಶುರ ಮಾಲೆ ಮಣಿವಣ್ಣ. மாலே மணிவண்ணா மார்கழி நீராடுவான் வேலையார் செய்வனகள் வேண்டுவன கேட்டியே ஞானத்தை எல்லாம் நடுங்க முரல்வன பாலன்ன வண்ணத்து முன் காஞ்சஜன்யமே ஓல்வன சங்கங்கள் பொய்ப்பாடுடையனவே சால பெரும் பறையே பல்லாண்டிசைப்பாரே கோல விளக்கே கொடியே விதானமே ஆதி நிலையாய் ಅರುಳೇಲೋರೆಂಬಾಯ್. ಇದು ಈ 6ನೇ ಷಟ್ಕಕ್ಕೆ ಬಂದಿದ್ದೀವಿ. 6ನೇ ಷಟ್ಕ ಅಂತ ಹೇಳಿದ್ರೆ ಈ ಗೋದೆ ತಮಿಳ್ 5 ಅಂತ ಹೇಳ್ತಾರೆ. 5 × 5 25 ಹಾಡು ಮತ್ತು ಇದು 5 ಏನು ಅಂತ ಹೇಳಿದ್ರೆ ಮೊದಲು 25 ಹಾಡು ಪೂರ್ತಿ ಭಗವಂತನ ಪರಿಚಯನ ನಮಗೆ ಮಾಡಿಕೊಡುತ್ತೆ. ಎಲ್ಲ ಭಗವಂತನ ಪರಿಚಯನ ಮಾಡಿಕೊಂಡು ಈ ಕೊನೆ ಅದರಲ್ಲಿ ಭಗವಂತನ ಗುಣಗಳು, ವಿಶೇಷಗಳು, ಸಾಮರ್ಥ್ಯಗಳು, ಭಗಗಳು ಅವುಗಳನ್ನೆಲ್ಲ ವಿವರಿಸುತ್ತೆ. ಈ 5ರಲ್ಲಿ ಭಗವಂತನ ಕೇವಲ ಸೌಶೀಲ್ಯ, ಇದನ್ನು ಸೌಲಭ್ಯ ಆ ಗುಣವನ್ನೇ ಹೆಚ್ಚಾಗಿ ಈ 5ರಲ್ಲಿ ಹೇಳೋದು. ಯಾಕೆ ಈ ಕೊನೆ 5ರಲ್ಲಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ವ್ರತ ಮುಗೀತು, ಮಾರ್ಗಳಿ ನೀರಾಡುವಾನ್ ಅಂತೇಳಿ ಹೇಳ್ತಾ ಇದ್ರೆ ಅಲ್ಲಿ ಮೊದಲನೇ ಹಾಡಲ್ಲಿ ಮಾರ್ಗಳಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ನೀರಾಡ ಪೋದುವೀರ್ ಅಂದರು. ಸ್ನಾನ ಮಾಡೋಕ್ಕೆ ಹೋಗೋಣ, ನೀರಾಡ ಪೋದುವೀರ್ ಅಂತ ಹೇಳಿದ್ರಲ್ಲ, ಇಲ್ಲಿ ಅದೇ ಥರ ಮಾರ್ಗಳಿ ನೀರಾಡುವಾನ್ ಅಂದರೆ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಶುರು ಮಾಡಿ ವ್ರತಕ್ಕೆ ಎಲ್ಲರೂ ಶುಚಿಯಾಗಿ ಬರಬೇಕು, ಸ್ನಾನ ಮಾಡಿಕೊಂಡು ಅದಕ್ಕೋಸ್ಕರ ನೀರು ಬೇಕು, ಅಲ್ಲಿ ಪರ್ಜನ್ಯ ದೇವತೆನ ಬೇಡ್ಕೊಂಡು ಎಲ್ಲ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ವ್ರತ ಸಮಾರೋಪ ಅಂದರೆ ವ್ರತ ಮುಗೀತು ಅಂತ ಅರ್ಥ. ವ್ರತ ಮುಗೀತು. ಇಲ್ಲಿ ಇವಾಗ ನಪ್ಪಿನೈನೆಲ್ಲ ಎಬ್ಬಿಸಿ, ನಪ್ಪಿನೈ ಕೃಷ್ಣ ಬಂದು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಭಿನ್ನಹ ಹೇಳಬೇಕಷ್ಟೇ, ಅಪ್ಲಿಕೇಶನ್ ಹೇಳಬೇಕು. ಅದು ಆವಾಗಲೇ ಎದ್ದು ಬಂದರು, ಆದರೆ ಇವರು ಹೇಳ್ತಾ ಇಲ್ಲ ಏನು ಬೇಕು ಅಂತ. ಇವಾಗ ಸೀನ್ 6 ಒಂದೊಂದು 5 ಹಾಡು ಒಂದು ಷಟ್ಕ ಅಂತ ಇಟ್ಕೊಂಡ್ರೆ 30 ಹಾಡಿಗೆ 5 ಕೊನೆಯದು ಬರುತ್ತಿದ್ದು. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದರಲ್ಲಿ ನಾವು ನೋಡಿದ್ವಿ ಪೂರ್ತಿ ಪರವಿಭವ ವ್ಯೂಹ ಅರ್ಚ ಅಂತರ್ಯಾಮಿ ಆಯಿತು, ಅದರ ಮೊದಲ 5 ಹಾಡಲ್ಲಿ. ಆಮೇಲೆ 2ನೇ 5 ಹಾಡಲ್ಲಿ ಸ್ವಲ್ಪನೇ ಭಗವಂತನ ವಿಚಾರ ಗೊತ್ತಿರುವಂಥ ಸಖಿಗಳನ್ನು ಅವರನ್ನು ಇರಿಸಿದ್ರು. ಆಮೇಲೆ 2ನೇ 5ನೇ ಹಾಡಲ್ಲಿ ಭಗವಂತನ ಬಗ್ಗೆ ಪೂರ್ತಿ ಜ್ಞಾನ ಇರೋರು, ಚೆನ್ನಾಗಿ ತಿಳ್ಕೊಂಡಿರೋರು ಅವ್ರನ್ನ ಇರಿಸಿದ್ರು.
ಆಮೇಲೆ 4ನೇ 5ರಲ್ಲಿ ಏನಂದರೆ ನಂದಗೋಪನ ಮನೆಗೆ ಹೋಗ್ತಾರೆ. ಕೃಷ್ಣನ ಹುಡ್ಕೊಂಡು ಎಲ್ಲ ಸಖೀರನ್ನ ಕಲೆ ಹಾಕ್ಕೊಂಡು ಕೃಷ್ಣನ ಮನೆಗೆ ಹೋಗ್ತಾರೆ. ಅಲ್ಲಿ ಅವ್ರ ಮನೆಯವ್ರನ್ನ ಅವ್ರ ಪರಿವಾರದವ್ರನ್ನ ಎಲ್ಲನೂ ಎಬ್ಸಿ ಇದು ಮಾಡ್ತಾರೆ. ಆಮೇಲೆ 5ನೇ ಇದರಲ್ಲಿ ನಪ್ಪಿನೈನ ಲಕ್ಷ್ಮೀನ ಎಲ್ಲರನ್ನೂ ಬರೆಸಿ ಪುರುಷಕಾರಿಯಾಗಿ ಮುಂದೆ ಇಟ್ಕೊಂಡು ಬರ್ತಾರೆ. ಇವಾಗ ಎಲ್ಲರೂ ಬಂದರು. ನಪ್ಪಿನೈ ಮನೆಯಲ್ಲಿ ನಪ್ಪಿನೈನ ಒಪ್ಪಿಸಿ ನಪ್ಪಿನೈನ ನಮ್ಮ ಕಡೆ ಕರ್ಕೊಂಡು ಕೃಷ್ಣನ ಎದ್ದು ಬಂದಿದ್ದಾನೆ. ಇವಾಗ ಈ ಸೀನಲ್ಲಿ ಕೃಷ್ಣ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರೆ ಏನಂದರೆ ಅಲ್ಲೂ ಹಿಂದಿನಿದ್ರಲ್ಲೂ ನಾವು ನೋಡಿದ್ವಿ, ಬರೀ ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಏನು ಕೇಳಲೇ ಇಲ್ಲ. ಯಾಕಂದರೆ ಭಗವಂತ ನೋಡಿದ ತಕ್ಷಣ ಏನು ಕೇಳಬೇಕು ಅನಿಸಿಲ್ಲ, ಸ್ತೋತ್ರ ಮಾಡ್ತಾ ಇದ್ದಾರೆ. ಇವಾಗ ಭಗವಂತ ಕೇಳ್ತಾ ಇದ್ದಾನೆ, ಆಯಿತು ಸ್ತೋತ್ರ ಎಲ್ಲ ಮಾಡಿ ಏನು ಬೇಕು ನಿಮಗೆ ಅಂತ. ತಿರುಗು ಅದನ್ನ ಹೇಳ್ತಾರೆ, ಮಾಲೆ ಮಣಿವಣ್ಣ ಮಾಲೆ ಅಂತ ಹೇಳ್ತಾರೆ. ಈ ಮಾಲೆ ಅನ್ನೋದು ಮ್ಯಾಜಿಕಲ್ ವರ್ಡು. ಅದರಲ್ಲೂ ಎಲ್ಲ ಆಳ್ವಾರ್ಗಳಿಗೂ ಭಗವಂತನನ್ನು ಗುಣ ಹಾಡಬೇಕು ಅಂತಿದ್ದಾಗ ಈ ಮಾಲೆ ಪದನ ತುಂಬ ಉಪಯೋಗಿಸ್ತಾರೆ. ಮಾಲೆ ಅಂದರೆ ಏನು ಅಂದರೆ ಆಶ್ರಿತರ ವ್ಯಾಮೋಹದಲ್ಲಿ ಹುಚ್ಚನಾಗಿರ್ತಾನಂತೆ. ಆ ಥರ ಭಕ್ತರ ಮೇಲೆ ಒಂದು ಹುಚ್ಚು ಪ್ರೇಮ ಭಗವಂತನಿಗೆ. ನಮಗೆ ಬಿಡಿ, ನಮಗೆ ಭಕ್ತಿ ಅಂದರೆ ಅದೊಂದು ಟ್ರಾನ್ಸಾಕ್ಷನ್, ಯಾವಾಗಲೂ ವ್ಯಾಪಾರ ಥರ ಮಾಡ್ತೀವಿ. ಅವನಿಗೆ ನಮ್ಮ ಮೇಲೆ ಇದು ಅಂದರೆ ಪ್ರೀತಿ ಅಂದರೆ ವ್ಯಾಮೋಹ, ಹುಚ್ಚು. ಅದಕ್ಕೆ ಅವನಿಗೆ ಮಾಲೆ ಅಂತ ಕರೀತಾರೆ. ಹೀಗೆ ಆಳ್ವಾರಗಳೆಲ್ಲ ತುಂಬ ಚೆನ್ನಾಗಿ ಮಾಲೆ ಮಾಲೆ ಅಂತ ಹೇಳಿಬಿಟ್ಟು ಹಾಡ್ತಾರೆ. ಅವಾಗ ಇದು ಮಾಲೆ ಅಂತ ಹೇಳಿದ್ರೆ ಇನ್ನೊಂದು ಈ ಪ್ರೀತಿ ತುಂಬ ಹೆಚ್ಚಾದಾಗ ಪರತ್ವ ಕಳ್ಕೊಂಡ್ಬಿಡ್ತಾನಂತೆ. ಪರತ್ವನ ತೋರಿಸ್ಕೊಳ್ಳೋದೇ ಇಲ್ಲ. ಯಾಕೆ ಪ್ರೀತಿ ಹೆಚ್ಚಾಗತ್ತೆ ಅಂತ ಹೇಳಿದ್ರೆ, ಪ್ರತಿ ಸತಿ ನಾವು ನೋಡ್ತಾ ಇದ್ದೀವಿ, ಮೂರು ಥರ ಬದ್ಧರು, ನಿತ್ಯರು, ಮುಕ್ತರು ಇರಬೇಕಾದ್ರೆ ಕೂಡ ಬದ್ಧರ ಮೇಲೆ ತುಂಬ ಪ್ರೀತಿ ಜಾಸ್ತಿ. ಅವ್ರಿಗೆ ತುಂಬ ಕಷ್ಟ ಅವ್ರಿಗೆ ಸಂಸಾರದಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾನಂತೆ. ಅದಕ್ಕೋಸ್ಕರ ಅವ್ರ ಮೇಲೆ ವ್ಯಾಮೋಹ ಜಾಸ್ತಿ. ಅದಕ್ಕೋಸ್ಕರ ಮಾಲ್ ಅಂತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಭಕ್ತರಿಗೋಸ್ಕರ ಒಂದು ಸೃಷ್ಟಿಯನ್ನು ಮಾಡಿಟ್ಕೊಳ್ತಾನಲ್ಲ, ಪರಮಪದ ತನ್ನ ಹತ್ರನೇ ಇದೆ. ಯಾರಿಗೋಸ್ಕರನೂ ಪ್ರಕೃತಿ ಮಂಡಲನ ಏಕೆ ಸೃಷ್ಟಿ ಮಾಡಬೇಕು? ಅವನಿಗೇನು ಅದರಿಂದ ಆಗಬೇಕಾಗಿಲ್ಲ. ನಾನವಾಪ್ತಮ ವಾಪ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅವನಿಗೇನು ಬೇಕಾಗಿಲ್ಲ. ಯಾವ 3 ಲೋಕ ಅವನು ಸೃಷ್ಟಿ ಮಾಡಿದರೆ ಕೂಡ, 3 ಲೋಕ ಅಂದರೆ ಬರೀ 3 ಲೋಕ ಅಲ್ಲ, 3 ಲೆವೆಲಲ್ಲಿ ಪ್ರಕುಬ್ಧಾಮ ಅಂತಾರೆ. ಅಧೋಲೋಕ, ಮರ್ತ್ಯಲೋಕ ಮತ್ತು ಊರ್ಧ್ವಲೋಕ, ಈ 3 ಲೆವೆಲ್ಸು. ಅದರಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಿದೆಯಲ್ಲ, ಯಾವುದರಿಂದ ಅದೇನೂ ಆಗಬೇಕಾಗಿಲ್ಲ. ನಾವು ಥರ ಎಲ್ಲ ಕಡೆ ಮನೆ ಕಟ್ಟಿಟ್ಬಿಟ್ಟು ಬಾಡಿಗೆ ಬರಬೇಕು ಅಂತ ಆ ಥರ ಎಲ್ಲ ಏನೋ ನೋಡ್ತೀವಲ್ಲ, ಆ ಥರ ಏನನ್ನೂ ಎದುರು ನೋಡಲ್ಲ. ಎಲ್ಲ ಕಟ್ಟಿಟ್ಟಿರೋದು ಪ್ರಕೃತಿ ಮಂಡಲನ. ಎಲ್ಲರೂ ಊರ್ಜಿತ ಆಗಲಿ, ಎಲ್ಲರೂ ಉಜ್ಜೀವನ ಆಗಲಿ ಅನ್ನೋದು ಕೇವಲ ಅದೇ ಉದ್ದೇಶದಿಂದ ಕಟ್ಟಿಟ್ಟಿರೋದು. ಅದಕ್ಕೆ ಅವನ್ನ ಮಾಲ್ ಅಂತ ಹೇಳೋದು. ಮತ್ತು ಸೃಷ್ಟಿ ಕಾರ್ಯ ಏನು ಸುಲಭ ಅಲ್ಲ. ಎಷ್ಟು ಕಷ್ಟಪಟ್ಟು 24 ತತ್ವಗಳನ್ನು ಒಂದಾದ್ಮೇಲೆ ಒಂದು ಎಲ್ಲವನ್ನ ಸೃಷ್ಟಿ ಮಾಡ್ತಾನಲ್ಲ, ಎಲ್ಲವನ್ನ ಸೃಷ್ಟಿ ಮಾಡಿ ರೆಡಿ ಮಾಡಿ ಚತುರ್ಮುಖ ಬ್ರಹ್ಮನ ಕೈಯಲ್ಲಿ ಕೊಟ್ಬಿಡ್ತಾನೆ. ಚತುರ್ಮುಖ ಬ್ರಹ್ಮನ ಕೈಯಲ್ಲಿ ಕೊಟ್ಟಾಗ ಅವನು ವ್ಯಷ್ಟಿ ಸೃಷ್ಟಿ ಮಾಡ್ತಾನೆ. ಸಮಷ್ಟಿ ಸೃಷ್ಟಿ, ವ್ಯಷ್ಟಿ ಸೃಷ್ಟಿ ಅಂತ ಹೇಳ್ತಾರೆ. ಆ ಥರ ಇವನಿಗೇನು ಕ್ರೆಡಿಟೇ ತೊಗೊಳ್ಳಲ್ಲ, ಅವ್ನಿಗೆ ಮಾಡ್ಕೊಳ್ಳಿ ಬಿಡು ಅಂತ. ಅಂದರೆ ಒಂದು ಜವಾಬ್ದಾರಿಯನ್ನು ಎಲ್ಲ ಮಾಡಿ ಕೊಟ್ಟು ನೀನು ಬಾಕಿದೆಲ್ಲ ನೀನು ನೋಡ್ಕೊಂತ ಪ್ರಜಾಪತಿ ಕೆಲಸ ಚತುರ್ಮುಖ ಬ್ರಹ್ಮನ್ ಕೊಡ್ತಾನೆ. ಅದಕ್ಕೆ ಮಾಲೆ ಅಂತ ಹೇಳೋದು. ಯಾಕೆಂದರೆ ಏನನ್ನೂ ಎದುರು ನೋಡದೆ ಪ್ರೀತಿಯಿಂದ ಎಲ್ಲವನ್ನ ಮಾಡುವಂಥ ಭಗವಂತ ಇವನು ಅಂತ. ಇಲ್ಲಿ ಒಂದೊಂದೇ ಕೇಳ್ತಾರೆ. ಮೊದಲು ಪ್ರತಿಪದಾರ್ಥ ನೋಡ್ಬೇಡ ಈ ಪದ್ಯಕ್ಕೆ, ಆಮೇಲೆ ಉಳ್ಳೂರೈ ಅಂತ ಹೇಳ್ತಾರೆ. ಉಳ್ಳೂರೈ ಅಂದರೆ ಸ್ವಾಪದೇಶ ಅರ್ಥ, ಅನ್ಯಾಪದೇಶ, ಅದೆಲ್ಲ ನೋಡೋಣ. ಮಾಲೆ ಮಣಿವಣ್ಣ ಮಾರ್ಹಳಿ ನೀರಾಡುವಾನ್. ಮಾಲೆ ಅಂತ ಹೇಳಿದ್ರೆ ಅದೇ ಹೀಗೆ ಆತ್ಮಾನ ಮಾನುಷ ಮನ್ಯೆ ಅಂತ ಹೇಳಿಬಿಟ್ಟು ಒಂದು ಅವತಾರ ಮಾಡಿ ರಾಮಾವತಾರದಲ್ಲಿ ಬಂದಾಗ್ಲೂ ಪ್ರತಿಯೊಬ್ಬರ ಮೇಲೂ ಕರುಣೆ. ಹೇಗೆ ಅಂದರೆ ವಿಭೀಷಣ ಶರಣಾಗತಿಗೆ ಮಾಡ್ಕೊಂಡು ಬಂದಾಗ ಅವನನ್ನು ಅಭಯ ಕೊಡೋದು ಬೇಡ ಅಂತ ಎಲ್ಲರೂ ಹೇಳಿದಾಗ ಕೂಡ ಯಾರಿಗೆ ತುಂಬ ಕಷ್ಟ ಇರುತ್ತೋ ಅವ್ರಿಗೆ ನಾವು ಕೊಡಬೇಕು. ಯಾರು ಅವರನ್ನು ಅವರೇ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗತ್ತೋ ಅವ್ರು ಯಾರು ಕೇಳಲ್ಲ, ಕೇಳಿದವ್ರನ್ನೇ ಕೊಡಲೇಬೇಕು ಅಂತ. ಅಭಯ ಪ್ರಧಾನ ಸಾರದಲ್ಲಿ ಮುಖ್ಯವಾಗಿ ರಾಮಾಯಣನೇ ಒಂದು ಶರಣಾಗತಿ ಗ್ರಂಥ. ಒಂದೊಂದು ಕಾಂಡದಲ್ಲೂ ಒಂದೊಂದು ಶರಣಾಗತಿ ಇಟ್ಟಿದ್ದಾರೆ. ಸುಗ್ರೀವನ ಶರಣಾಗತಿ ಒಂದು ಇದರಲ್ಲಿ ಅರಣ್ಯಕಾಂಡದಲ್ಲಿ, ಆಮೇಲೆ ವಿಶ್ವಾಮಿತ್ರ ಬಂದು ಶರಣಾಗತಿ ಮಾಡ್ಕೊಳ್ಳೋದು, ಹೇಗೆ ಯಾಗನ ಮಾಡಬೇಕಾಗತ್ತೆ ಅದು. ಆದರೆ ಅದಕ್ಕೋಸ್ಕರ ಒಂದೊಂದು ಕಾಂಡದಲ್ಲೂ ಒಂದೊಂದು ಶರಣಾಗತಿ ಇಟ್ಟಿದ್ದಾರೆ. ವಿಭೀಷಣನ ಶರಣಾಗತಿ, ಈ ಥರ ಪ್ರತಿಯೊಂದರಲ್ಲೂ ತೋರಿಸ್ಕೊಡ್ತಾರೆ ಹೇಗೆ ಅಂತ. ಭಗವಂತನನ್ನು ನಾವು ಅಪ್ರೋಚ್ ಮಾಡಿದ್ರೆ, ಅಂದರೆ ಅವನ ಹತ್ತಿರಕ್ಕೆ ಹೋದರೆ ಅವನೇ ನೋಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಅಂತ ಕೇಳ್ಕೊಂಡು ಹೋದಾಗ ಅವನು ಕೊಡದೇ ಇರೋದೇ ಇಲ್ಲ. ಅದೇ ತುಂಬ ಮುಖ್ಯವಾದಿದು. ಅದಕ್ಕೆ ಅವನ್ನ ಮಾಲೆ ಅಂತ ಹೇಳೋದು. ಅವರು ಒಳ್ಳೆಯವರಿರಲಿ ಕೆಟ್ಟವರಿರಲಿ, ಅವರು ಶರಣಾಗತಿಗೆ ಅಂತ ಬಂದಾಗ ಅವನು ಅವ್ರಿಗೆ ಅಭಯ ಕೊಟ್ಟೇ ಕೊಡ್ತಾನೆ, ಅವ್ರಿಗೆ ರಕ್ಷಣೆ ಕೊಟ್ಟೇ ಕೊಡ್ತಾನೆ. ಆ ರಕ್ಷಕ ಸ್ಥಾನವನ್ನು
ಏನು ತುಂಬ ಪರತ್ವ ತೋರಿಸ್ಕೊಂಡು ಮಾಡಲ್ವಂತೆ, ತುಂಬ ಸುಲಭವಾಗಿ ಮಾಡ್ತಾನೆ. ಎಲ್ಲರೂ ತನ್ನ ಹತ್ರಕ್ಕೆ ಬರೋ ಥರ ಕೇಳೋ ಥರ ಇಟ್ಕೋತಾನೆ, ಯಾರು ಕೇಳಬಾರ್ದು ಅಂತ ಇಟ್ಕೊಳ್ಳಲ್ವಂತೆ. ಸ್ಟ್ರಿಕ್ಟ್ ಆಗಿದ್ರೆ ಯಾರು ಅವ್ರ ಹತ್ರ ಹೋಗಲ್ಲ ಅಲ್ವಾ. ಪರತ್ವ ತೋರಿಸ್ಕೊಂಡಿದ್ರೆ ಭಗವಂತ ಸೌಲಭ್ಯವನ್ನು ತೋರಿಸ್ಕೊಡ್ತಾನೆ. ರಾಮ ರಕ್ಷಕತ್ವವನ್ನು ತೋರಿಸಿದ ಅವತಾರ, ಕೃಷ್ಣ ವ್ಯಾಮೋಹವನ್ನು ತೋರಿಸಿದ ಅವತಾರ. ಇದು ವ್ಯಾಮೋಹ ಅಂದರೆ ಪ್ರೀತಿ ವಾತ್ಸಲ್ಯ, ಅಷ್ಟು ಆ ಪ್ರೇಮದಿಂದಲೇ ಎಲ್ಲರನ್ನ ಗೆಲ್ತಾನೆ ಕೃಷ್ಣ. ಅದೊಂದು ಆಶ್ಚರ್ಯಕರವಾದ ಮಾಲೆ ಅಂತ ಹೇಳೋದು. ಇಲ್ಲಿ ಈ ಕೊನೆ 5 ಹಾಡಲ್ಲಿ ಸೌಲಭ್ಯ ಸೂಚಕ ಅಂತ ಹೇಳಿದ್ನಲ್ಲ, ಹೆಸರುಗಳನ್ನು ಹೇಗೆ ಉಪಯೋಗಿಸ್ತಾಳೆ ಅಂದರೆ ಗೋವಿಂದ ಮಾಲೆ ಮಣಿವಣ್ಣ ಮರಳಿ ನೀರಾಡುವ ಅಂತ ಹೇಳಿಬಿಟ್ಟು ಮಾಲೆ ಅಂತ ಉಪಯೋಗಿಸ್ತಾಳೆ. ಕರವೆಹಳ್ಳ ಇದರಲ್ಲಿ ಗೋವಿಂದ ಅಂತ ಉಪಯೋಗಿಸ್ತಾಳೆ. ಆಮೇಲೆ ಇನ್ನೊಂದರಲ್ಲೂ ಅಷ್ಟೇ ಕೊನೆಯಲ್ಲಿ ಗೋವಿಂದ ಅಂತ ಉಪಯೋಗಿಸ್ತಾಳೆ. ಕುರೆವನ್ನೊಮ್ಮಿಲ್ಲಾದ ಗೋವಿಂದ ಅಂತ ಹೇಳ್ತಾಳೆ. ಎಲ್ಲ ಸುಲಭವಾಗಿರೋ ಹೆಸರುಗಳನ್ನು ಹೇಳ್ತಾಳೆ. ಅದೇ ಈ ಬಾಕಿ 25 ಹಾಡಲ್ಲಿ ನಾರಾಯಣ, ತ್ರಿವಿಕ್ರಮ ಅಂತೆಲ್ಲ ದೊಡ್ಡ ದೊಡ್ಡ ಹೆಸರುಗಳು, ದೊಡ್ಡ ದೊಡ್ಡ ಅವತಾರಗಳು, ಬ್ರಹ್ಮ ಅವತಾರಗಳನ್ನು ಮಾಡಿದ್ದು ಅದನ್ನೆಲ್ಲ ಹೇಳ್ತಾರೆ. ಈ ಸೌಲಭ್ಯ ಸೂಚಕವಾಗಿರೋದನ್ನು ತೋರಿಸಿದ್ರೆ ಯಾರೂ ತಪ್ಪಿಕೊಂಡು ಹೆದರ್ಕೊಂಡು ಹೋಗ್ಬಿಡ್ಬಾರ್ದು. ಇವರು ಇಷ್ಟೊಂದು ಜನ ಕರ್ಕೊಂಡ್ಬಂದಿದ್ದಾರಲ್ಲ, ಭಗವಂತನ ಪರತ್ವವನ್ನು ನೋಡಿಕೊಂಡು ಯಾರೂ ಹೆದರ್ಕೊಂಡು ಹೋಗ್ಬಿಡ್ಬಾರ್ದು, ಸುಲಭವಾಗಿದ್ದಾನೆ ಭಗವಂತ ಅಂತ ಹೇಳ್ತಾರೆ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮವಷ್ಟಭ್ಯ ಸಂಭವಾಮ್ಯಾತ್ಮ ಮಾಯೆಯ. ಅಷ್ಟು ದೊಡ್ಡ ಪ್ರಕೃತಿನ ಒಂದು ಮಾಯೆ ಥರ ಎಲ್ಲ ಬದಲಾಯಿಸಿ ದೈನಂದಿಕ ಪ್ರಳಯ, ಮಹಾಪ್ರಳಯ, ಕಲ್ಪಾಂತರದಲ್ಲಿ ಎಲ್ಲವನ್ನು ನುಂಗಿ ಹೊಟ್ಟೆ ಒಳಗೆ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ರೆ ಕೂಡ ಏನು ಮಾಡದೇ ಇರೋಂಥರ ಒಂದು ಚಿಕ್ಕ ಮಗು ಥರ ಇರ್ತಾನಂತೆ. ಅದೇ ಅವನಿಗೆ ಮಾಲ್ ಅಂತ ಹೇಳೋದು. ಅದಕ್ಕೇ ಮುದ್ದಾಗಿ ನಾವೆಲ್ಲ ಕರಿತೀವಲ್ಲ, ಅಯ್ಯೋ ಮುದ್ದೆ, ಮಣಿಯೇ, ಮುತ್ತೆ ಅಂತೆಲ್ಲ ಹೇಳ್ತೀವಲ್ಲ, ಅದೇ ಥರ ಮಾಲ್ ಅನ್ನೋದು ಅದು ಒಂದು ಹೆಸರು. ಹಾಗೆ ಭಗವಂತ ಹೀಗೆ ಅಹಂ ಹಿ ಸರ್ವಯಜ್ಞಾನ ಭೋಕ್ತಾ ಚ ಪ್ರಭುರೇವ ಚ ಭಗವದ್ಗೀತೆನಲ್ಲೇ ಹೇಳ್ತಾನೆ, ನಾನೇ ಯಜ್ಞ, ನಾನೇ ಭೋಕ್ತ, ನಾನೇ ದಕ್ಷಿಣೆ, ನಾನೇ ಅಗ್ನಿ, ಎಲ್ಲನೂ ನಾನೇ ಆಗಿದ್ರೆ ಕೂಡ ಅದ್ರ ಪ್ರಯೋಜನ ಯಾರು ಪಡ್ಕೊಳ್ಳೋದು ಅಂದರೆ ಎಲ್ಲರಿಗೂ ಕೊಡ್ತಾನೆ. ಅವನೇನು ಪ್ರಯೋಜನ ತಗೊಳ್ಳಲ್ಲ. ಹೇಳಿದ್ನಲ್ಲ, ಅವನಿಗೋಸ್ಕರ ಏನೂ ಬೇಕಾಗಿಲ್ಲ, ನಿರ್ಹೇತುಕವಾದ ಅವನು ಆ ಕೆಲಸವನ್ನು ಮಾಡ್ತಾನೆ. ಇಲ್ಲಿ ಯಾವ್ಯಾವುದನ್ನು ಕೇಳ್ತಾಳೆ ಅಂತ ನೋಡೋಣ. ಮೇಲೆಯಾರ್ ಶೈವನಹಳ್ ವೇಂಡುವನ ಕೇಟಿಯೇಲ್, ಇದು ತುಂಬ ಕೃಷ್ಣ ಕೇಳ್ತಾನಂತೆ. ಏನು ಲತಾ ಇದು, ಯಾವುದೋ ಹೊಸ ಫ್ಯಾಷನ್ ಥರ ಇದೆಯಲ್ಲ, ಇಷ್ಟೊಂದು ಜನನ ಸೇರಿಸಿ ಕರ್ಕೊಂಬಂದಿದ್ದೀರಲ್ಲ ನೀವು, ಯಾವ ಥರದ್ದು ಇದು ಅಂತ ಕೇಳಿದ್ರೆ, ಇಲ್ಲ ಇದೇನು ಹೊಸದೇನಲ್ಲ, ಮೇಲೆಯಾರ್ ಶೈವನಹಳ್ ವೇಂಡುವನ ಕೇಟಿಯೇಲ್ ಎಲ್ಲ ನಮ್ಮ ಹಿರಿಯರಿದಾರಲ್ಲ ಅವರನ್ನು ಕೇಳ್ಕೊಂಡೇ ಮಾಡ್ತಾಯಿದ್ದೀವಿ ಅಂತ. ಇದೇ ಇಲ್ಲಿ ತುಂಬ ಮುಖ್ಯವಾದ ಒಂದು ವಿಷಯ ಆಂಡಾಳು ತೋರಿಸ್ಕೊಡೋದು ಅಂತ ಹೇಳಿದ್ರೆ, ಪದ್ಧತಿಗಳಿರುತ್ತಲ್ಲ, ಒಬ್ಬೊಬ್ಬರ ಮನೇಲಿ ಪದ್ಧತಿ, ಅದನ್ನು ಹಾಗೆ ನಡೆಸ್ಕೊಂಡು ಹೋಗಬೇಕು. ಗೊತ್ತಿಲ್ಲದೆ ಹೋದರೆ ಹಿರಿಯರನ್ನ ಕೇಳಿಬಿಟ್ಟು ಹೆಂಗೆ ಮಾಡಬೇಕು ಅಂತ ಕೇಳ್ಕೊಂಡು ನಡೆಸ್ಕೊಂಡು ಹೋಗಬೇಕು. ಬದಲಾಯಿಸೋಕ್ಕೆ ಯಾರೂ ಪ್ರಯತ್ನ ಪಡಬಾರ್ದು. ಯಾಕೆಂದರೆ ಆ ಥರ ಮಾಡಿದ್ರೆ ತಪ್ಪಾಗತ್ತೆ ಅಂತ. ಯಾಕೆಂದರೆ ಮೇಲೆ ಯಾರು ಶೈವನ ದೊಡ್ಡವರು ಅಂತ ಅನ್ನಿಸ್ಕೊಂಡಿರೋರು ಎಲ್ಲ ಗೊತ್ತಿದ್ದು ಸರಿಯಾಗೇ ಮಾಡಿರ್ತಾರೆ. ಅದಕ್ಕೆ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದ್ದೇವೇತರೋ ಜನಃ ಸಯ ಪ್ರಮಾಣಂ ಕುರುತೆ ಲೋಕಸ್ಪದನು ವರ್ತತೆ. ಸರಿಯಾಗಿ ಎಲ್ಲ ಪ್ರಮಾಣಗಳನ್ನು ಇಟ್ಕೊಂಡು ಒಂದು ಶಾಸ್ತ್ರ ಅಂತ ಇಟ್ಟು ಸ್ಮೃತಿನಲ್ಲಿರೋ ಪ್ರಕಾರ ಮಾಡ್ತಾಯಿದ್ರೆ ಲೋಕಸ್ಪದನು ವರ್ತತೆ, ಲೋಕದಲ್ಲಿರೋರೆಲ್ಲ ಅದನ್ನು ನೋಡ್ಕೊಂಡು ಅವ್ರು ಹಾಗೆ ಪಾಲಿಸ್ತಾರೆ. ಅದನ್ನೇ ಇವರೆಲ್ಲ ಮಾಡ್ತಾ ಇರೋದು. ನಾವು ಅವ್ರ ಹಾಗೇ ಮೇಲೆ ಅಂದರೆ ನಮ್ಮ ಹಿಂದೆ ಇದ್ರಲ್ಲ ಅವ್ರನ್ನ ಕೇಳಿಕೊಂಡು ಮಾಡ್ತಾಯಿದ್ದೀವಿ ಅಂತ. ಯದ್ಯದಾಚರತಿ ಶ್ರೇಷ್ಠ. ಒಂದು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದರೆ ಅವರು ಸಾತ್ವಿಕರಾಗಿದ್ದು ತುಂಬ ಯಾವುದೋ ಪಕ್ಷಪಾತ ಇಲ್ಲದೆ ತನಗೆ ಅಂತ ಸ್ವಂತಕ್ಕೇನು ಮಾಡಿಕೊಳ್ಳದೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲರೂ ಒಳಿತಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಅದನ್ನು ನೋಡಿಬಿಟ್ಟು ಎಲ್ಲರೂ ಅವರನ್ನೇ ಫಾಲೋ ಮಾಡ್ತಾರೆ. ಅದಕ್ಕೆ ಅದೇ ಥರನೇ ನಾವು ಅಂತ ಇವಳು ಹೇಳ್ತಾಳೆ. ತಂದೆನ ಕೇಳಿದ್ದೀವಿ, ಕಾತ್ಯಾಯನಿ ವ್ರತ ಭಾಗವತದಲ್ಲಿ ಬಂದಿರೋದು, ನಮ್ಮ ತಂದೆನ ಕೇಳ್ಕೊಂಡೇ ಮಾಡ್ತಾಯಿದ್ದೀವಿ, ಈಗ ಆಗ್ಬೋದು ಅಂತ ಹೇಳಿದ್ದಾರೆ. ಏನು ಬೇಕು ನಿಮಗೆಲ್ಲ ಅಂತ ಕೇಳ್ತಾನೆ. ಸರಿ ಏನು ಬೇಕು, ಬಂದಿದ್ದೀರಲ್ಲ ಏನು ಕೇಳ್ಕೊಳ್ಳಿ. ವೇಂಡುವನ ಕೇಟಿ, ಎಲ್ಲಿ ಕೊಡ್ತೀಯ ನೀನು, ಅದು ಸರಿ ಬಂದಿದ್ದೀರಲ್ಲ ಕೇಳಿ ಅಂತ. ಇನ್ನೂ ಒಂದು ಪದ KTL ಅಂತ ಹಾಕ್ತಾಳೆ. ನಾವು ಹೇಳೋದನ್ನು ನೀವು ಕೇಳೋದಾದರೆ ಅಂತ ಹೇಳ್ತಾಳೆ ಅವಳು. KTL ಅಂದರೆ ಕೇಳಿಸ್ಕೊಳ್ಳೋದಾದರೆ ಹೇಳ್ತೀವಿ ಅಂತ. ಇದಕ್ಕೆ ಏನಾಗುತ್ತೆ, ಮಹಾವಿಶ್ವಾಸ ಇಲ್ಲ ಅಂತ ತೋರಿಸ್ಕೊಂಡಂಗೆ ಆಗುತ್ತೆ. ಭಗವಂತ ಕೇಳ್ತಾನೆ, ನಮ್ಮದು ಕೊಡ್ತಾನೆ ಅಂತ ಆಗ್ರಹ ಇರಬೇಕು. ಅಂದರೆ ಮಹಾವಿಶ್ವಾಸ ತುಂಬ ಮುಖ್ಯ. ಯಾವುದು ಶರಣಾಗತಿ ಮಾಡ್ಕೊಳ್ಬೇಕಾದ್ರೆ ಭಗವಂತನಲ್ಲಿ ನಾವು ನಮಸ್ಕಾರ ಮಾಡ್ಕೊಂಡು ಇವಾಗ ಕೇಳ್ಕೊತೀವಿ ದೇವ್ರಿಗೆ ಏನಾದರೂ ನಡೆಸ್ಕೊಡಪ್ಪ ಅಂತ. ಕೇಳಿರ್ತೀನಿ, ನನಗೇನೋ ಡೌಟ್ ಇವ್ರು ನಡೆಸ್ಕೊಡ್ತಾರೋ ಇಲ್ಲ, ಆ ಥರ ಇರಬಾರ್ದು. ವಿಶ್ವಾಸ ಇರಬೇಕು.
ನಾನು ಕೈ ಮುಗಿದು ಕೇಳ್ತೀನಿ, ಅವ್ನು ನಡೆಸ್ಕೊಟ್ಟೇ ಕೊಡ್ತಾನೆ. ಅದೇ ಶರಣಾಗತಿಲಿ ಒಂದು ಅಂಗ, ಅದು ಮಹಾವಿಶ್ವಾಸ. ಆ 6 ವಿಶ್ವಾಸಕ್ಕೆ ಇವಳು 6 ಪದಾರ್ಥಗಳನ್ನು ಕೇಳ್ತಾಳೆ. ಅದು ಇಲ್ಲಿ ನೋಡೋಣ. ಆನುಕೂಲ್ಯಸ್ಯ ಸಂಕಲ್ಪ ಪ್ರಾತಿಕೂಲ್ಯ ವರ್ಜನಂ ಗೋಪ್ತೃತ್ವ ವರ್ಣಂ ತಥಾ ಮಹಾವಿಶ್ವಾಸ ಆಕಿಂಚನ್ಯ ಅನನ್ಯಗತಿತ್ವ ಅಂತ ಹೇಳ್ಬಿಟ್ಟು ಫಲತ್ಯಾಗ ಮಾಡಬೇಕು. ಇದಿಷ್ಟು ಈ 5 ಅಂಗ ಮತ್ತು ಮಾಡೋರನ್ನ ಸೇರಿಕೊಂಡು 6 ವಿಷಯ. ಯಾರು ಮಾಡ್ತಾರೋ ಅವರು ಶರಣಾಗತಿನ, ಅದಕ್ಕೆ 6 ವಿಚಾರ ಹೇಳ್ತಾಳೆ. 6 ವಿಚಾರಕ್ಕೆ 6 ಪದಾರ್ಥಗಳನ್ನು ಹೇಳ್ತಾಳೆ. ಏನು ಬೇಕು ನನಗೆ ಅಂತ ಹೇಳಿದ್ರೆ, ಜ್ಞಾಲತ್ತೆಯೆಲ್ಲ ನಡುಂಗ ಮುರಲ್ವನ, ಈ ಭೂಮಿನೆಲ್ಲ ನಡುಗಿಸ್ಬಿಡ್ತಲ್ಲ. ನಿನ್ನ ಹತ್ರ ಒಂದು ಶಂಕ ಇದೆಯಲ್ಲ, ಪಾಂಚಜನ್ಯ. ಪಾಲನ್ನ ಬಣ್ಣತ್ತು ಪಾಂಚಜನ್ಯವೇ, ನಮಗೆ ಬೇಕು ನಿಮ್ಮ ಶಂಕ. ಅಯ್ಯೋ ಇದೇನಿದು ಹಿಂಗೆ ಕೇಳ್ತಾ ಇದ್ದೀರಾ, ನನ್ನ ಕೇಳಿ, ಇಲ್ಲದ್ರೆ ಏನು ಪದಾರ್ಥಗಳ ಒಂದು ಲಿಸ್ಟ್ ಬಂದಿದೆಯಲ್ಲ ಇವಳದು ಪದಾರ್ಥಗಳನ್ನು ಕೇಳಿ. ನಾವೇನು ಕೇಳಲ್ಲ ಅಂದ್ಕೊಂಡು ನೋಡಿದ್ರೆ ಎಷ್ಟೊಂದು ದೊಡ್ಡ ಲಿಸ್ಟ್ ತರ್ತಾ ಇದ್ದೀರಾ, ಯಾವುದಾದ್ರೂ ಒಂದು ಕೇಳಿ ಅಂತ ಹೇಳ್ತಾಳೆ. ಇಲ್ಲ ಹಾಗೆಲ್ಲ ಆಗೋದಿಲ್ಲ, ನಿನಗೋಸ್ಕರನೇ ಈ ಪದಾರ್ಥಗಳೆಲ್ಲ ಬೇಕು ಅಂತ. ಏನು ಅದು ಅಂತ ಹೇಳಿದ್ರೆ, ಈ ಥರ ನಿನ್ನ ಸ್ಮರಣೆಗೆ, ನಿನ್ನ ಭಜನೆಗೆ, ನಿನ್ನ ನಾಮನ ಹೇಳೋಕ್ಕೆ ಇವೆಲ್ಲ ಬೇಕೇ ಬೇಕು. ಅದು ಪರಿಕರಗಳೆಲ್ಲ ಬೇಕೇ ಬೇಕಾ ಅಂತ ಹೇಳಿದ್ರೆ ಹೌದೇ ಹೌದು ಅಂತಾಳೆ. ಇದನ್ನೇ ಹೇಳೋದು. ಮೇಲೆ ಯಾರು ಶೈವನಾಳು ಅಂದರೆ ಯಾವುದಾರ ಒಂದು ಹಬ್ಬಕ್ಕೆ ಏನೋ ಒಂದು, ಇವಾಗ ಒಂದು ಹಬ್ಬಕ್ಕೆ ಒಬ್ಬಟ್ಟು, ಇನ್ನೊಂದು ಹಬ್ಬಕ್ಕೆ ಏನೋ ಕೋಸಂಬರಿ, ಈ ಥರ ಎಲ್ಲ ಮಾಡೋ ಪದ್ಧತಿ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ. ಆ ಥರ ಇದ್ರೇನೋ ನೈವೇದ್ಯಕ್ಕೆ ಅಂತಲೇ ಇರಲಿ, ನೈವೇದ್ಯಗಳನ್ನು ಮಾಡಬೇಕಾದ್ರೂ ಆಯಾ ದೇವತೆಗಳಿಗೆ ಆಯಾ ನೈವೇದ್ಯ ಅಂತ ಇರುತ್ತೆ. ಸೂರ್ಯನಿಗೆಲ್ಲ ರವೇದು ಮಾಡಬೇಕು, ಆ ಥರ ಒಬ್ಬೊಬ್ಬರು ದೇವತೆಗಳು ಒಂದೊಂದಿರುತ್ತೆ. ಅದನ್ನು ನೋಡ್ಕೊಂಡು ನಾವು ಮಾಡಬೇಕು. ಯಾಕಂದರೆ ಅದು ಪದ್ಧತಿ, ಅದು ಶ್ರುತಿನಲ್ಲಿ ಹೇಳಿರೋ ಅಂಥದ್ದು. ಸ್ಮೃತಿನಲ್ಲಿ ಸಮಕಾಲೀನ ಕಾಲಕ್ಕೆ ತಕ್ಕದಾಗಿ ಬದಲಾಯಿಸಿ ಹೇಳಿರ್ತಾರೆ, ಹಾಗೆ ನಾವು ಮಾಡಬೇಕು. ಇವಳು ಹೇಳ್ತಾಳೆ ಪಾಂಚಜನ್ಯ ಬೇಕು ಅಂತ ಕೇಳ್ತಾಳೆ. ಪಾಂಚಜನ್ಯ ಯಾಕೆ ನಿಮಗಂದರೆ, ಈ ಶಂಕರನ ಕಂಡ್ರೆ ತುಂಬ ಇಷ್ಟ ಅಂತೆ ಮೊದಲಿಂದಾನೇ ಇವಳು. ಹಾಗೇನೆ ಇಲ್ಲಿ ಉಳ್ಳುಂ ಶಿಲುಂಬಿನ ಹಾಣ್ ಪುಳ್ಳರೈನ್ ಕೋಯಿಲ್ வெள்ளை விழிஷங்கின் பேரரவம் ಕೇಟಿಲ್ಲಯ್ಯೋ. ಅಲ್ಲಿ ಕೇಳಿಸ್ತಲ್ಲ ದೇವಸ್ಥಾನದಲ್ಲಿ, ಆ ಶಂಕ ಊದಿದ್ರು ದೇವಸ್ಥಾನದಲ್ಲಿ, ಅದು ಬೇಕು ಅಂತ. ಉಂಗಳ್ ಪುழக்கடை ತೋಟತ್ತು ಅವಿಯುಳ್, ಅದರಲ್ಲೂ ಹೇಳ್ತಾಳೆ. ಯಾರು ಅಂದರೆ, ಶೆಂಗಲ್ ಪುಡಿ ಕೂರೈ வெண்பல் தவத்தவர் ತಂಗಳ್ ತಿರುಕೋಯಿಲ್ ಶೆಂಗಿಡುವಾನ್ ಪೋತಂದಾರ್, ಅಲ್ಲೂ ಹೇಳ್ತಾಳೆ. ಮತ್ತು ಅದೇ ಥರ ನಾಚಿಯಾರ್ ತಿರುಮೊழிಯಲ್ಲಿ ಒಂದು 10 ಹಾಡು, ಒಂದು ದಶಕದ ಪೂರ್ತಿ ಕರ್ಪೂರಂ ನಾರುಮೋ ಕಮಲಪ್ಪೂ ನಾರುಮೋ ತಿರುಪ್ಪವಳವಾಯ್ತಾನ್ ತಿತ್ತಿರುಕ್ಕಮೋ. ನೀನು ಶಂಕ ಭಗವಂತನ ಬಾಯಿ ಹತ್ರ ಹೋಗ್ತಾ ಇದೆಯಲ್ಲ, ತಿರುಪ್ಪವಳವಾಯ್ತಾನ್ ತಿತ್ತಿರುಕ್ಕಮೋ. ಕೇಳ ಹತ್ರ ಹೋಗ್ತಿಲ್ಲ ಬಾಯಿಗೆ, ಹೇಗಿರುತ್ತೆ, ಯಾವ ವಾಸನೆ ಇರುತ್ತೆ, ಕರ್ಪೂರದ ವಾಸನೆ ಇದೆಯಾ ಬಾಯಿ, ವೇದದ ಬಾಯಿ ವಾಸನೆ ಇದೆಯಾ ಅಂತ ಆ ಶಂಕನ ಕೇಳೋ ಥರ ಭಗವಂತನಿಗೆ ದೂತ್ ಕಳಿಸ್ತಾಳೆ. ಹೇಳಿ ನನ್ನ ವಿಚಾರ ಎಲ್ಲ ಹೇಳು ಅಂತ ಹೇಳ್ಬಿಟ್ಟು. ಅವಾಗಿಂದ ಈ ಶಂಕನ ಇಷ್ಟ. ಯಾಕೆ ಅಂತ ಕೇಳ್ತಾನೆ. ಇಲ್ಲ ದೇವಸ್ಥಾನಗಳಲ್ಲೆಲ್ಲ ಶಂಕ ಊದೋದು ಒಂದು ಪದ್ಧತಿ, ಅದನ್ನು ನಾನು ನೋಡಿದ್ದೀನಿ, ಅದು ಹಾಗೆ ನಡಿಬೇಕು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಈ ಶಂಕ ಬೇಕು ನಮಗೆ. ಹೌದಾ, ನನ್ನ ಹತ್ರ ಇರೋದೇ ಒಂದೇ ಒಂದು ಶಂಕ, ಏನು ಮಾಡೋದು ಅಂತ ಹೇಳಿದ್ರೆ ಅವಾಗ ಹೇಳ್ತಾಳೆ, ಪಾಲನ್ನ ವಣ್ಣತ್ತು ಪಾಂಚಜನ್ಯಮೇ ಅಂತ ಹೇಳಿರ್ತಾಳೆ. ನನಗೆ ಒಂದೇ ಒಂದು ಯಾವುದೋ ಪಂಚಜನ ಅನ್ನೋ ರಾಕ್ಷಸನ ಸಾಯಿಸ್ಬಿಟ್ಟು ನಾನು ತೊಗೊಂಡೆ, ಅವನು ಬೇರೆ ಕೊಟ್ಟಿದ್ದೇನೆ, ನನ್ನ ಹತ್ರನೇ ಇಟ್ಕೊಳ್ತೀನಿ ಅಂತ, ಅದನ್ನೆಲ್ಲ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಇವಳು ಹೇಳ್ತಾಳೆ, ಪೋಲ್ವನ ಶಂಕಗಳು, ಆ ಲಕ್ಷಣಕ್ಕೆ ಹೇಳಿದೆ ಅಷ್ಟೇ, ಆ ಥರ ಶಂಕಗಳು ಕೊಡುವಂಥ. 5 ಲಕ್ಷ ಇದ್ದಾರೆ ಇವರು ಹೆಣ್ಮಕ್ಳು ವಾಯರ್ಪಾಡಿನಲ್ಲಿ. 5 ಲಕ್ಷ ಕುಟುಂಬದಲ್ಲಿ ಒಂದೊಂದು ಮನೆಗೆ ಒಬ್ಬೊಬ್ಬರು ಅಂದರು 5 ಲಕ್ಷ ಹೆಣ್ಮಕ್ಳಿದ್ದಾರೆ, ಎಲ್ಲಿಂದ ತೊಗೊಂಬರೋದು ಅಷ್ಟೊಂದು ಅಂತ ಹೇಳ್ತಾನೆ ಅವನು. ಇಲ್ಲ 5 ಲಕ್ಷ ಶಂಕ ಎಲ್ಲಾದರೂ ತರೋಕ್ಕಾಗತ್ತಾ? ಎಲ್ಲ ಆಗತ್ತೆ, ನಿನಗೆ ಆ ಸಾಮರ್ಥ್ಯ ಇದೆ. ಯಾಕಂದರೆ ಗೋಗ್ರಹಣ ಕಾಲದಲ್ಲಿ ಎಲ್ಲರ ಗೊಲ್ಲರ ಮನೆಗೂ ನೀನೇ ಗೊಲ್ಲನಾಗಿ, ಹಸುವಾಗಿ, ಕರುವಾಗಿ ಎಲ್ಲ ಆಗಿ ಹೋಗಿದೆಯಲ್ಲ. ஒன்றும் தேவம் மத்தும் யாதும் இல்லா ಕಾಲತ್ ನಾನು ಮಹನೈ ಪಡೈತಾನ್ ಉಂದಿ ಮೇಲ. ಏನೇನು ಇಲ್ಲದೆ ಇದ್ದಾಗ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಲಿಲ್ವಾ ನೀನು? ನಿನಗೆಲ್ಲ ಆಗತ್ತೆ ನೀನು ಕೊಡು ಅಂತ. ನಾನು ಕೇಳಿದ್ದೀವಿ, ನೀನು ಕೊಡಬೇಕು ಅಷ್ಟೇ. ಆಗ್ರಹ ಇದೇನೆ ತಿರುಮಂಗೈ ಆಳ್ವಾರು ಆಂಡಾಳು ಮಾಡೋದು ಕೆಲಸ. ಆಗ್ರಹ ಮಾಡ್ತಾಳೆ, ಕೊಡೋಕ್ಕಾಗತ್ತೆ ಕೊಡು ಅಂತ ಹೇಳ್ತಾಳೆ. ಮತ್ತು ಪಾಂಚಜನ್ಯ ಇನ್ನೇನು ಬೇಕು ಅಂದರೆ, ಪೋಲ್ವಣ ಶಂಗங்கள் ಒಯ್ಪಾಡುಡೈನವೇ ಅದು ಬೇರೆ ಹೇಳ್ತಾರೆ. ಕ್ರಮವಾಗಿ ಎಲ್ಲರಿಗೂ ಗೊತ್ತಾಗೋ ಥರ ಫಾರ್ಮಲಾಗಿ ಕೊಡಬೇಕಂತ. ಎಲ್ಲೋ ಬನ್ನಿ ನಿಮ್ಗೆ ಒಂದೇ ಒಂದಿದೆ, ನಿಮ್ಗೆ ಸೈಡಲ್ಲಿ ಕೊಡ್ತೀನಿ ಅಂತ ಹಂಗೆಲ್ಲ ಗುಟ್ಟಾಗೆಲ್ಲ ಕೊಡಬಾರ್ದು. 4 ಜನಕ್ಕೆ ಗೊತ್ತಾಗೋ ಥರ ಎಲ್ಲರಿಗೂ, ನನಗೊಬ್ಳಿಗೆ ಎಲ್ಲ ಸಖಿಯರಿಗೆ ಎಲ್ಲರಿಗೂ ಕೊಡಬೇಕು ಅಂತ ಅದನ್ನು ಹೇಳ್ತಾಳೆ. ಒಯ್ಪಾಡುಡ, ನೀನು ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಾಗಬೇಕು, ನಿನ್ನ ಹಿರಿಮೆನೂ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ನಾವು ಕೇಳಿದ್ರೆ ಈ ಥರ ಕೊಡ್ತಾನೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು, ಮತ್ತು ನಾವು ಕೇಳಬೇಕು ಭಗವಂತನ ಅಂತಲೂ ಬಾಕಿಯವ್ರಿಗೂ ಗೊತ್ತಾಗಬೇಕು. ಇದು 3 ವಿಷಯ ಇದರಲ್ಲಿ ಹೇಳ್ತಾಳೆ.
ಒಯ್ಪಾಡುಡೆಯನವೇ ಗುಟ್ಟು ಗುಟ್ಟಾಗಿ ಏನು ಮಾಡೋದಲ್ಲ ಸಂಗತಿ ಭಕ್ತಿ ಎಲ್ಲರೂ ಊರರಿಯ ಅಂತ ಹೇಳ್ತಾರೆ. ಊರಿಗೆಲ್ಲ ಗೊತ್ತಾಗಬೇಕು, ನೀನು ಕೊಟ್ಟಿದೆಯಾ, ಅನುಗ್ರಹ ಮಾಡಿದೆಯಾ ನಮಗೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಅವಳು ಹೇಳ್ತಾಳೆ. ಅವಾಗ ಪೊಯ್ಪಾಡುಡೆಯನವೇ, ಆಮೇಲೆ ಇನ್ನೇನು ಬೇಕು ಅಂತ ಕೇಳ್ತಾರೆ. ಶಾಲ ಪೆರುಂ ಪರೆಗೆ ಮುರುಸು ಅಂತಾರೆ ಇದನ್ನು ತಮಿಳಲ್ಲಿ, ಡಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಇದೆಲ್ಲ ಆ ಥರ ಚರ್ಮದ ವಾದ್ಯ. ಇವಾಗ ಡಂಗೂರ ಸಾರ್ತಾರಲ್ಲ ದೊಡ್ಡದಾಗಿ, ಅದಕ್ಕೆ ಪರೆ ಅಂತ ಹೇಳೋದು. ಅದನ್ನು ಬೇಕು ಅಂತ ಏನು ಅಂದರೆ ಸಾಧಾರಣವಾದಲ್ವಂತೆ. ಶಾಲ ಪೆರುಂ ಪರೆ, ದೊಡ್ಡ ಪರೆ ಬೇಕಂತ. ಯಾಕಂದರೆ 5 ಲಕ್ಷ ಇದ್ದಾರೆ ಈ ಹುಡುಗಿರ ಗಲಾಟಿನಲ್ಲಿ. ಆ ಪರೆ ಕೇಳಿಸಿ ದೊಡ್ಡದು ಬೇಕು ಅಂತಾನೆ. ಸರಿ, ಕೃಷ್ಣ ದುಡ್ಡದು ಅಂದರೆ ಎಲ್ಲಿಂದ ತೊಗೊಂಬರಲಿ? ಸರಿ ನನ್ನ ಹತ್ರ ಒಂದು ಪರೆ ಇದೆ, ಜಾಂಬು ಅಂತ ಹೊಡಿತಾ ಇದ್ದ ಯಾವಾಗ ತ್ರಿವಿಕ್ರಮ ಅವತಾರದಲ್ಲ, ಅದೊಂದಿದೆ ಹಳೇದು ಅಟ್ಟದಲ್ಲಿ, ಅದನ್ನು ಕೊಡ್ತೀನಿ ನಾನು ಅಂದರೆ. ಅವಾಗ ಕೇಳ್ತಾಳೆ, ಪರೆ ಪೆರುಂ ಪರೆ ಶಾಲ ಪೆರುಂ ಪರೆ, ಬರೀ ಒಂದು ಕೊಟ್ಟರೆ ಸಾಲದು, ತುಂಬ ಕೊಡಬೇಕು ಅಂತ. ಇದಕ್ಕೆ ಸ್ವಾಪದೇಶ ಅರ್ಥ ತುಂಬ ಚೆನ್ನಾಗಿ ಹೇಳ್ತಾರೆ. ಪರೆ ಅಂದರೆ ಇದನ್ನು ಕೇಳಿದಲ್ಲ, ಭಗವಂತನ ಕೈಂಕರ್ಯವೇ ಪರೆ ಅಂತ. ಸರಿ, ಹಾಗಾದರೆ ಶಾಲ ಪೆರುಂ ಪರೆ ಅಂದರೆ ಏನು? ಚಿಕ್ಕ ಪರೆ. ಪೆರುಂ ಪರೆ ಅಂದರೆ ಏನು ಅಂತ ಹೇಳಿದ್ರೆ ಭಾಗವತರ ಸೇವೆ ಮಾಡೋದು ಪೆರುಂ ಪರೆ. ಹಾಗಾದರೆ ಶಾಲ ಪೆರುಂ ಪರೆ ಅಂದರೆ ಏನು ಅಂತ ಹೇಳಿದ್ರೆ ಭಾಗವತರ ಜೊತೆಗೆ ಆಚಾರ್ಯರ ಸೇವೆಯನ್ನು ಮಾಡೋದು ಶಾಲ ಪೆರುಂ ಪರೆ. ಇದಿಷ್ಟು ಇದ್ದರೆ ನಾವು ಮೋಕ್ಷಕ್ಕೆ ಹೋಗೋದು ಶತಸಿದ್ಧ, ಯಾವ ತೊಂದರೆನೂ ಇಲ್ಲ ಅಂತ. ಅದೇ ಥರ ಇವನು ಹೇಳ್ತಾನೆ, ಒಂದೇ ಒಂದು ಪರೆ ಇದೆ, ಅದನ್ನು ಕೊಡ್ತೀನಿ ಅಂತ. ಒಂದೆಲ್ಲ ಕೊಟ್ಟರೆ ಸಾಕಾಗೋದಿಲ್ಲ, ನಮ್ಮದು ದೊಡ್ಡ ಲೈನ್ ಹೋಗ್ತಾ ಇರುತ್ತೆ ಪ್ರೊಸೆಷನಲ್ಲಿ, ಮಧ್ಯಾಹ್ನ ಹೊಡೆಯಕ್ಕೆ ಬೇಕು ಅಂತ. ಅವಾಗ ಇವನು ಯೋಚನೆ ಮಾಡ್ತಾನೆ. ತ್ರೇತಾಯುಗದಲ್ಲಿ ರಾವಣ ಸೆತ್ತಾಗ ಎಲ್ಲ ಕೋತಿಗಳು ಒಂದು ಡಂಗುರ ಹೊಡಿತು, ಅದನ್ನು ಬೇಕಾದ್ರೆ ಕೊಡ್ತೀನಿ ಅಂತ. ಅದು ಸಾಲದು ಅಂತಾಳೆ. ಅವಾಗ ಇವನು ಹೇಳ್ತಾನೆ, ಹಾಗಾದರೆ ಸದ್ಯಕ್ಕೆ ಇವಾಗ ಬೃಂದಾವನದಲ್ಲಿ ರಾಸಕ್ರೀಡೆ ಆದ್ನಳ, ಒಬ್ಬೊಬ್ಳು ಗೋಪಿಕೆ ಕೈನಲ್ಲೂ ಒಂದೊಂದು ಇತ್ತಂತೆ ಡಂಗುರ. ಕೃಷ್ಣ ನನ್ನ ಜೊತೆಗಿದ್ದ ಅಂತ. ಆ ಡಂಗುರ ಹೊಡಿತಾಳ, ಅದಿದೆ, ಅದು ಕೊಡ್ತೀನಿ ಅಂತ. ಅವಾಗ ಇವ್ರಿಗೆ ಸಮಾಧಾನ ಆಗುತ್ತಂತೆ. ಸರಿ ಅಂತ ಒಪ್ಕೊಳ್ತಾರೆ. ಶಾಲ ಪೆರುಂ ಪರೆಯೇ ಪಲ್ಲಾಂಡಿ ಶೈಪಾರೆ. ಪಲ್ಲಾಂಡ್ ಅಂತ ಹೇಳಿದ್ರೆ ಮಂಗಳಾಶಾಸನ ಮಾಡೋರು. ನಿಮ್ಗೆ ಯಾಕೆ ಮಂಗಳಾಶಾಸನ ಮಾಡೋರು ಅಂತ ಹೇಳಿದ್ರೆ ಬೇಕು ಅಂತ. ನಾವು ಹೋಗ್ತಾ ಇರೋದು ಒಂದು ಒಳ್ಳೆ ಕೆಲಸಕ್ಕೆ, ನಮಗೆಲ್ಲ ಒಳ್ಳೇದಾಗಬೇಡ್ವಾ, ಅದಕ್ಕೋಸ್ಕರ ಬೇಕು ಅಂತ. ಪಲ್ಲಾಂಡಿಶೈ ಯಾರು ಬೇಕು ನಿಮಗೆ ಅಂತ ಹೇಳಿದ್ರೆ, ಪಲ್ಲಾಂಡಿಶೈ ಪಾಡೋಕ್ಕೆ ಪೆರಿಯಾಳ್ವಾರನ್ನ ಕಳಿಸಿ, ಅವ್ರು ಪಲ್ಲಾಂಡು ಹೇಳಿ ಅವರು ಫೇಮಸ್ ಆಗಿದ್ದಾರೆ, ಅವರನ್ನು ಕಳಿಸಿ. ಇಲ್ಲದೇ ಮಂಗಳಾಶಾಸನ ಮಾಡಿದ್ದು ನಮ್ಮಾಳ್ವಾರ ಪಾದಕೆಗೆಲ್ಲ ಮಂಗಳಾಶಾಸನ ಮಾಡಿದ್ದಾರೆ, ಅವರನ್ನು ಕಳಿಸಿ ಅಂತಾರೆ. ಈ ಸ್ವಸ್ತಿವಾಸನ ಅಂತ ಹೇಳ್ತೀವಿ, ವೇದಗಳಲ್ಲಿ ಸ್ವಸ್ತಿವಾಸನ ಮಾಡಬೇಕಾದ್ರೆ ನಾವು ಬರೀ ಹೆಣ್ಮಕ್ಳಿದ್ದೀವಿ, ವೇದದಲ್ಲಿ ಸ್ವಸ್ತಿವಾಸನ ಮಾಡಬೇಕಾದ್ರೆ ಗಂಡಸರು ಬೇಕು. ಅದಕ್ಕೋಸ್ಕರ ನಮಗೆ ಮಂಗಳಾಶಾಸನ ಮಾಡೋಕ್ಕೆ ಪಲ್ಲಾಂಡಿಶೈಪಾರೆ ಸ್ವಾಪದೇಶ ಅರ್ಥದಲ್ಲಿ ಹೇಳ್ತಾರೆ. ಈ ಇಶಿಯೋದು ಅಂತ ಹೇಳಿದ್ರೆ ಹೇಳೋದು ಅಂತ. ಅದು ಏನು ಅಂದರೆ ಸಾಮವೇದ ಹೇಳಬೇಕು ಅಲ್ಲಿ, ಎಲ್ಲಿ ಮೋಕ್ಷದಲ್ಲಿ. ಅದನ್ನು ಆ ಗಾನವನ್ನು ಜ್ಞಾಪಿಸ್ಕೋತಾಳೆ ಅವಳು. ಪಲ್ಲಾಂಡಿಶೈಪಾರೆ ಕೋಲ ವಿಳಕ್ಕೆ, ಒಂದು ದೊಡ್ಡ ಕುತ್ತಿ ಬೆಳಕಿದ್ರೆ ದೊಡ್ಡದಾಗಿ ಕೋಲು ಬೆಳಕಂದರೆ ಅದೇನೆ ಕುತ್ತಿ ಬೆಳಕು ಎತ್ತರಕ್ಕೆ, ಅದಿರ್ಬೇಕು ನಮಗೆ ಅಂತ. ಏನು ಅಂದರೆ ಒಂದು ಕಾರ್ಯಕ್ರಮ ಏನಾದರೂ ಶುರು ಆಗಬೇಕಾದ್ರೆ ಒಂದು ದೀಪ ಹಚ್ಚಿ ಬೆಳಗ್ಗೆ ಜ್ಯೋತಿ ಬೆಳಕಿ ಶುರು ಮಾಡ್ತೀವಲ್ಲ, ಆ ಥರ ಜ್ಯೋತಿನ ಬೆಳಗಿಸೋದು ಏನು ಅದು ಅರ್ಥ ಅಂತ ಹೇಳಿದ್ರೆ, ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿನ ಬೆಳಗಿಸ್ಬೋದು. ಈ ಜ್ಯೋತಿದ ಬೆಳಕೇನು ಕಡಿಮೆ ಆಗಿಬಿಡಲ್ಲ ಅದಕ್ಕೆ ಹಚ್ಚಿದಾಗ. ಜ್ಞಾನ ಅನ್ನೋ ಸಂಪತ್ತು ಹಾಗೇನೆ, ನಮಗೆ ತಿಳಿದಿರೋ ವಿಷಯನ ಬೇರೆಯವ್ರಿಗೆ ಹಂಚ್ಕೊಂಡ್ರೆ ನಮಗೇನು ಕಡಿಮೆ ಆಗೋಗೋದಿಲ್ಲ, ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಹೇಳ್ತಾ ಚೆನ್ನಾಗಿ ಜ್ಞಾಪಕನೂ ಇರುತ್ತೆ, ನಮಗೂ ಬರುತ್ತೆ. ಬೇರೆಯವ್ರಿಗೆ ಹಚ್ಕೊಡ್ಬೇಕು. ಆಮೇಲೆ ಇನ್ನೊಂದು ಜ್ಯೋತಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಜ್ಯೋತಿದು ಅದು ಎಣ್ಣೆ ಏನು ಬೇರೆ ಜ್ಯೋತಿ ಕುಡಿದು ಬಿಡಲ್ಲ. ನೀವು ಬೇಕಾದರೆ ಹಚ್ಚೋವಾಗ ನೋಡಿ, ಮ್ಯಾಚ್ ಸ್ಟಿಕ್ಕು ಬತ್ತಿಗೆ ನಾವು ಯಾವಾಗಲೂ ಅನ್ಕೋತೀವಿ ಬತ್ತಿಗೆ ಟಚ್ ಮಾಡಿದ್ರೇ ಹತ್ಕೊಳ್ಳುತ್ತೆ ಅಂತ. ದೂರನೇ ಇಟ್ಕೊಂಡಿರಿ ಒಂದು ಸ್ವಲ್ಪ, ಅದಕ್ಕೆ ಮುಟ್ಟಿಸ್ಲೇಬೇಡಿ, ಆದರೂ ಅದು ಹತ್ಕೊಳ್ಳೋದು. ಜ್ಞಾನ ಅನ್ನೋ ಸಂಪತ್ತು ಆ ಥರನೇ, ಅವ್ರ ಸಂಪರ್ಕದಲ್ಲಿದ್ರೇ, ಸತ್ಸಂಗದಲ್ಲಿ ಇದ್ರೇ ಬಂದುಬಿಡೋದು ಅದು. ಅದಕ್ಕೆ ಕೋಲ ವಿಳಕ್ಕೆ ಕೊಡಿಯೇ ಅಂತಂದರೆ ಫ್ಲ್ಯಾಗು. ಹಾಡಬೇಕಾದ್ರೆ ಅದಕ್ಕೆ ಸರಿಯಾಗಿ ಹೇಳಬೇಕು. ಕೊಡಿಯೇ ವಿತಾನಮೇ ಏಕಾರ ಹಾಕಬೇಕು. ಕೊಡಿಯ ಅಂತ ಹೇಳಿದ್ರೆ ಕೆಟ್ಟದು ಅಂತ ತಮಿಳಲ್ಲಿ. ಕೊಡಿಯ ವಿತಾನಮೇ ಅಂತ ಹೇಳಿದ್ರೆ ಕೊಡಿಯ ವಿತಾನ ಅಲ್ಲ, ಕೊಡಿಯೇ ವಿತಾನಮೇ ಹೇಳಬೇಕು. ಆ ಥರ ದೀರ್ಘ ಹೇಳಬೇಕು ಕೊಡಿಯೇಗೆ. ಕೊಡಿಯ ವಿತಾನಮೇ ಅಂದರೆ ಕೆಟ್ಟ ವಿತಾನ ಅಂತ ಆಗುತ್ತೆ. ಕೊಡಿ ಕೇಳ್ತಾಳೆ, ಫ್ಲ್ಯಾಗ್ ಕೇಳ್ತಾಳೆ. ಫ್ಲ್ಯಾಗ್ ಯಾಕೆ ಬೇಕು ಅಂತ ಹೇಳಿದ್ರೆ, ಏನೋ ಒಂದು ವಿಶೇಷ ನಡೀತಾ ಇದೆ ಅಂತ ಹೇಳಿದ್ರೆ ಒಂದು ಧ್ವಜಾರೋಹಣ. ಇವಾಗ ನಾವು ನೋಡ್ತೀವಲ್ಲ ಬ್ರಹ್ಮೋತ್ಸವದಲ್ಲಿ ಧ್ವಜಾರೋಹಣ ಅವರೋಹಣ ಎರಡೂ ಆಗತ್ತೆ. ಅದು ದೇವಸ್ಥಾನದ ಮೇಲೆ ಹಾರ್ತಾ ಇದ್ದರೆ ಅಲ್ಲೇನೋ ಒಂದು ಉತ್ಸವ ನಡೀತಾ ಇದೆ, ಅವರೋಹಣ ಆದರೆ ಮುಗೀತು ಅಂತ. ಆ ಥರ ಒಂದು ಸಂಕೇತ. ಇಷ್ಟು ಜನ ಸೇರಿದ್ದೀವಿ,
ದೂರದಿಂದ ಇನ್ನು ಯಾರಾದರೂ ಒಬ್ರು ಬಿಟ್ಟು ಹೋಗಿರೋರು ಬರಬೇಕು ಅಂದರೆ ಎಲ್ಲಿದ್ದಾರೆ ಅಂದರೆ ಓ ಅಲ್ಲಿದೆ ನೋಡು ಧ್ವಜ ಅಂತ ಹೇಳಿಬಿಟ್ಟು ಹೋಗಬೇಕು. ದ್ವಾರಕೆಗೆಲ್ಲ ನೀವು ಹೋದರೆ ಹೆಚ್ಚು ಕಡಿಮೆ ಒಂದು 5-6 ಮೈಲಿ ದೂರದಿಂದ ಕಾಣ್ತಾ ಇರುತ್ತೆ ದ್ವಾರಕೆ ಟೆಂಪಲ್ ಫ್ಲ್ಯಾಗ್. ತುಂಬ ಪ್ಲೇನು ಅಲ್ಲೆಲ್ಲ ಲ್ಯಾಂಡು ಅಲ್ಲೇ ಕಾಣುತ್ತೆ. ಇಲ್ಲಿ ಥರ ಎಲ್ಲ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾತ್ರ ಪಕ್ಕದಲ್ಲಿ ಏನಿದೆ ಅಂತ ಕಾಣಲ್ಲ. ದ್ವಾರಕೆ ಟೆಂಪಲ್ ಫ್ಲ್ಯಾಗ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಒಂದು ಕೊಡಿನೇ ಒಂದು 8 ಗಜ ಇರ್ಬೋದೇನೋ, ಒಂದು ಸೀರೆ ಥರ ದೊಡ್ಡದಾಗಿ ಅದು ಗಾಳಿಗೆ ಫ್ಲಟರ್ ಆಗ್ತಾ ಇರುತ್ತೆ, ಅಷ್ಟು ದೂರಕ್ಕೆ ಕಾಣಿಸುತ್ತೆ. ಕೊಡಿ ಯಾಕೆ ಬೇಕು ಅಂತ ಹೇಳಿದ್ರೆ ಕೊಡಿನಲ್ಲಿ ಒಂದು ಶಕ್ತಿ ಇರುತ್ತಂತೆ. ಕೊಡಿ ಅಂದರೆ ಧ್ವಜ, ಧ್ವಜದಲ್ಲಿ ಒಂದು ಶಕ್ತಿ ಇರುತ್ತೆ. ನಾವು ನೋಡಿದ್ವಿ ಪಾಂಡವರು ಮಹಾಭಾರತ ಯುದ್ಧ ಮಾಡಬೇಕಾದ್ರೆ ಹನುಮಂತ ಧ್ವಜದಲ್ಲಿ ಬರ್ತಾನೆ. ಕಪಿಧ್ವಜರೇ ಅವರಿಗೆ, ಪಾಂಡವರಿಗೆ ಕಪಿಧ್ವಜ, ಕೌರವರಿಗೆ ನಾಗಧ್ವಜ, ಹಾವು. ಅವರ ಸ್ವಭಾವ ಥರನೇ ಅವ್ರು ಹಾವು ಹಾರಿಸ್ಕೊಂಡಿದ್ದಾರೆ. ಇಲ್ಲಿ ಕಪಿಧ್ವಜ ಹೇಗೆ ಬಂದ ಅಂತ ಹೇಳಿದ್ರೆ ಭೀಮನಿಗೆ ಗಂಧಮಾದನ ಪರ್ವತದಲ್ಲಿ ಸೌಪರ್ಣಿಕಾ ಪುಷ್ಪವನ್ನು ಆರಿಸ್ಕೊಂಡು ಬರೋಕ್ಕೆ ದ್ರೌಪದಿಗೋಸ್ಕರ ಹೋಗ್ತಾ ಇದ್ದಾಗ ಒಂದು ವಯಸ್ಸಾದ ಕೋತಿ ಥರ ಅಡ್ಡ ಹಾಕ್ಕೊಳ್ತಾನೆ ಬೇಕಂತಲೇ. ಯಾಕಂದರೆ ಭೀಮನಿಗೆ ಸ್ವಲ್ಪ ದರ್ಪ ಇರುತ್ತೆ, ತನಗೆ ಶಕ್ತಿ ಇದೆ ಅಂತ, ಗರ್ವ ಮುರಿಯೋಕ್ಕೋಸ್ಕರ ಅಡ್ಡ ಕಟ್ಕೋತಾನೆ. ಬಾಲ ಇರುತ್ತೆ, ಆ ಬಾಲವನ್ನು ತೆಗಿ, ನಾನು ದಾಟ್ಕೊಂಡು ಹೋಗಲ್ಲ ಅಂತಾನೆ. ಪ್ರಾಣಿದೆಲ್ಲ ಬಾಲ ದಾಟಲ್ಲ ಅಂತ. ತುಂಬ ವಯಸ್ಸಾಗ್ಬಿಟ್ಟಿದೆಪ್ಪ, ನೀನೇ ತೆಗೆದಿಡು ಅಂತ ಹೇಳ್ತಾನೆ. ಭೀಮ ಏನೇನೋ ಮಾಡ್ತಾನೆ, ಒಂದು ಕೈನಲ್ಲಿ ಹಿಂಗೆ ತೆಗಿಯಕ್ಕೆ ಹೋಗ್ತಾನೆ, ಆಗಲ್ಲ. 2 ಕೈಯಲ್ಲಿ ತೆಗಿತಾನೆ, ಆಗೋದೇ ಇಲ್ಲ. ಬಾಲದ ಕದವ ತೆಗೆ ಅಂತ ಒಂದು ಪದ್ಯ ಇತ್ತು ನಮಗೆ PUC ನಲ್ಲಿ, ನಾನ್ ಡೀಟೇಲಲ್ಲಿ. ಅದೇನೇ ಅವಾಗ ಏನು ಮಾಡ್ತಾನೆ, ಕೊನೆಗೆ ಆಗಲ್ಲ, ಸುಸ್ತಾಗ್ಬಿಡುತ್ತೆ. ಆಮೇಲೆ ಅನಿಸುತ್ತೆ ಇವ್ನು ಯಾರೋ ಗಂಧರ್ವನೋ ಯಕ್ಷನೋ ಇರಬೇಕು, ಇಲ್ಲಿ ಹೋದರೆ ನನಗೆ ಆಗದೇ ಇರುತ್ತೆ ಒಂದು ಕೋತಿ ಬಾಲ ತೆಗೆಗೆ. ಅವಾಗ ಹೇಳ್ತಾನೆ, ನಾನು ನಿನ್ನ ಅಣ್ಣಪ್ಪ ಅಂತ ಹೇಳ್ತಾನೆ. ನಾನು ಪವನ ಸುತಾನೆ, ನೀನು ಪವನ ಸುತಾನೆ, ನೋಡು ಈ ಥರ ಎಲ್ಲ ಜಂಬ ಪಟ್ಕೋಬೇಡ, ಅಹಂಕಾರ ಎಲ್ಲ ಬಿಟ್ಬಿಡು, ಸದ್ಯದಲ್ಲೇ ಯುದ್ಧ ಬರುತ್ತೆ ಅಂತ. ಅಣ್ಣ ನೀನು ನನ್ನ ಸಹಾಯಕ್ಕೆ ಬರಬೇಕು, ನನಗಿಂತ ಎಷ್ಟು ಶಕ್ತಿವಂತ ಅಂತ ಕೇಳ್ತಾನೆ. ಇಲ್ಲ ನಾನು ಯುದ್ಧ ಎಲ್ಲ ಮಾಡೋದು ಆಗೋಯ್ತಪ್ಪ, ನನಗೇನಿದ್ರು ಧ್ಯಾನ, ಭಗವಂತನ ಧ್ಯಾನ ಮಾಡ್ತೀನಿ, ಬೇಕಾದರೆ ನಾನು ಈ ಧ್ವಜದಲ್ಲಿ ಇರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನಲ್ಲಿ ಧ್ವಜದಲ್ಲಿರ್ತಾನೆ. ಕೊಡಿಯೇ ವಿಧಾನಮೇ, ವಿಧಾನ ಅಂತ ಹೇಳಿದರೆ ಮೇಲ್ಗಡೆ ಮೇಲ್ಕಟ್ಟು, ಶಾಮಿಯಾನ ಥರ. ಮೂವಿಂಗ್ ಪ್ರೊಸೆಷನ್ ಇದ್ದರೆ 4 ಕಡೆ 4 ಕೋಲ್ ಇರುತ್ತೆ, ಮೇಲ್ಗಡೆ ಶಾಮಿಯಾನ ಥರ. ಅದನ್ನ ಹಾಗೆ ಓಡಾಡ್ಕೊಂಡು ಹಾಗೆ ಶಿಫ್ಟಬಲ್ ಶಾಮಿಯಾನ ಥರ ತೊಗೊಂಡೋಗ್ತಾರೆ. ಈ ತೇರುಗಳೆಲ್ಲ ಆದಾಗ ವೇದ ಪಾರಾಯಣಕಾರಗಳಿಗೆಲ್ಲ ಆ ಥರ ಒಂದು ವಿಧಾನ ಹಾಕ್ತಾರೆ, ಬಿಸಿಲಲ್ಲಿ ನಿಂತ್ಕೊಂಡು ಪಾರಾಯಣ ಮಾಡಬೇಕಲ್ಲ ಅಂತ. ಇವ್ರಿಗೆ ಯಾಕೆ ಅಂತ ಹೇಳಿದ್ರೆ ಹಿಮ ಸುರಿತಾ ಇದೆಯಲ್ಲ ತುಂಬ ಈ ಸೀಸನಲ್ಲಿ, ಅದಕ್ಕೆ ಕೊಡಿಯೇ ವಿಧಾನಮೇ. ಆಯಿತು, ಇನ್ನೇನಮ್ಮ ಬೇಕು ಅಂತ ಕೇಳಿದ್ರೆ ಇನ್ನೇನು ಬೇಡ, ಆಲಿನಿಲಯಾಯ್ ನೀನೇ, ಆಲಿನಿಲಯಾಯ್. ಯಾಕೆ ಅಲ್ಲಿ ಸಾಕ್ಷಾತ್ ಕೃಷ್ಣ ಇರಬೇಕಾದ್ರೆ ಆಲಿನಿಲಯಾಯ್ ಕೇಳಿದ್ಲು ಇವಳು ಅಂತ ಹೇಳಿದ್ರೆ, ಆಲಿನಿಲಯಾಯ್ ವಟಪತ್ರ ಶಾಯಿ. ಆಲ್ ಅಂದರೆ ಆಲದ ಮರೆ ಎಲೆ ಮೇಲೆ ಕೂತ್ಕೊಂಡಿದ್ದಾನಲ್ಲ ಭಗವಂತ, ಮಲ್ಕೊಂಡಿದ್ದಾನಲ್ಲ ಭಗವಂತ, ವಟಪತ್ರ ಶಾಯಿ. ವಟಪತ್ರ ಶಾಯಿ ಇವಳು ಶ್ರೀವಲ್ಲಿ ಪುತ್ತೂರಿನಲ್ಲಿ ಅದೇ ಭಗವಂತ. ಅದಕ್ಕೆ ಆಲಿನಿಲಯಾಯ್ ಅರುಳೇಲೋರೆಂಬವಾ. ಇವಾಗ ನಿಮ್ಗೆ ಅರ್ಥ ಆಗಬೇಕು, ಶ್ರೀವಲ್ಲಿ ಪುತ್ತೂರಲ್ಲಿ ಮಾಡಿದ ವ್ರತ ಶ್ರೀವಲ್ಲಿ ಪುತ್ತೂರು ದೇವಸ್ಥಾನದಲ್ಲಿ ಎಂಡಾಗತ್ತೆ. ಭಾವನೆ ಕೃಷ್ಣ ನಪ್ಪಿನ ಇದೆಲ್ಲ ಭಾವನೆ, ಆದರೆ ಎಂಡಾಗೋದು ವ್ರತ ಶ್ರೀವಲ್ಲಿ ಪುತ್ತೂರಿನಲ್ಲಿ. ಅಲ್ಲಿ ಹೋಗಿ ಸಮರ್ಪಣೆ ಮಾಡ್ತಾರೆ. ಆಯಿತು, 30 ದಿವಸ ಹಾಡಿದ್ದಾಯಿತು, ಶಾತ್ಮರೆ ಮಾಡ್ತೀವಲ್ಲ ಅದೇ ಥರ ದೇವಸ್ಥಾನದಲ್ಲಿ. ಈ ಆಲಿನಿಲಯಾಗಿ ಅದೊಂದು ಹೇಳ್ತಾರೆ. ಈ ವಟಪತ್ರ ಶಾಹಿ ಅಲ್ವಾ, ವಟಪತ್ರ ಶಾಹಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಹೋಗಿ ನೀವು ನಮಸ್ಕಾರ ಮಾಡಿದ್ರೆ ಆದಿಶೇಷನ ಮೇಲೆ ಮಲ್ಕೊಂಡಿದ್ದಾನೆ ಭಗವಂತ. ಎಲೆ ಮೇಲೆ ಮಲ್ಕೊಂಡಿರ್ಬೇಕಾಯ್ತು ಒಂದು ಚಿಕ್ಕ ಮಗುವಾಗಿ ಅಂತ ಹೇಳಿದ್ರೆ ಯಾಕೆ ಅಂತ ಕೇಳ್ತಾರೆ. ವಟಪತ್ರನೇ ಆದಿಶೇಷ. ಆದಿಶೇಷ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗ್ಬಿಟ್ಟು ಭಗವಂತ ಮಲ್ಕೊಂಡಿರ್ತಾನೆ ಒಂದು ಆಲದ ಎಲೆ ಮೇಲೆ. ಅವಾಗ ಯಾರು ಅಂದರೆ ಅವನೇ ಆದಿಶೇಷನೇ ಒಂದು ಆಲದ ಎಲೆ ಥರ ಇದ್ದಾನೆ ನೋಡೋಕ್ಕೆ. ಯಾಕಂದರೆ ಯಾವತ್ತೂ ಭಗವಂತ ಮತ್ತು ಆದಿಶೇಷ ಅವರಿಬ್ಬರು ಬೇರೆ ಆಗೋದೇ ಇಲ್ಲ, ಇನ್ಸೆಪರೇಬಲ್ಸ್. ಅವರು ಒಟ್ಟಿಗೆ ಇರ್ತಾರೆ ಯಾವಾಗಲೂ. ಅವನೇ ಆದಿಶೇಷ ಅಂತ. ಹಾಗೆ ಕೆಲವೆಲ್ಲ ಬ್ರ್ಯಾಂಡೆಡ್, ಯಾವನ ಎಲ್ಲೇ ಹಾಸಿಗೆ ಮಲ್ಕೊಂಡಿದ್ರು ಅದು ಆದಿಶೇಷ. ನಾವು ನೋಡಿದ್ವಲ್ಲ ಅಂಬರಮೇ ತಣ್ಣೀರಲ್ಲಿ ಇವನು ಬಲರಾಮನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ ಅಂತ. ಬಲರಾಮ ಹಾಸಿಗೆ, ಅದಕ್ಕೆ ಮೊದಲು ಕೃಷ್ಣ ನೆನೆಸ್ಬಿಟ್ಟು ಆಮೇಲೆ ಬಲರಾಮನೇ ಎಬ್ಬಿಸ್ತಾರೆ. ಆ ಥರ ಬಲರಾಮನೇ ಹಾಸಿಗೆ ಅಂತ. ಹಾರಗಳು ಯಾವುದೇ ಹಾಕ್ಕೊಂಡಿದ್ರೆ ಕೂಡ ವಿಶೇಷವಾಗಿ ಭಗವಂತನಿಗೆ ಅದರಲ್ಲಿ ತುಳಸಿ ಇರ್ತಾಳಂತೆ. ಆ ತುಳಸಿ ವಾಸನೆ ಲೇಸಾಗಿ ಬರುತ್ತಂತೆ. ಭಗವಂತನ ಹಾಕ್ಕೊಂಡಿದ್ದಾಗ ಯಾವುದೇ ಹಾರ ಹಾಕಿದ್ರೂ ತುಳಸಿ ಬರುತ್ತೆ. ಕೆಲವೆಲ್ಲ ಹೂಗಳು ವರ್ಜ್ಯ ವಿಷ್ಣುಗೆ, ಚೆಂಡು ಮಲ್ಲಿಗೆ ಹೂವು, ಅರಳಿ ಹೂವು ಇದೆಲ್ಲ ಹಾಕೋದಿಲ್ಲ ನಾವು. ಯಾಕೆ ಅರಳಿ ಹೂವು ಅಂತೂ ಅದರಲ್ಲಿ ವಿಷದಂಶ ಇದೆ ಅಂತ ಹೇಳ್ತಾರೆ, ಯಾರೂ ಹಾಕಬಾರ್ದು. ಆದರೆ ಶಿವನಿಗೆ ತುಂಬ ಹಾಕ್ತಾರೆ ಗಣಿಗಿಲೆ. ಆ ಗಣಿಗಿಲೆನ ಹಾರವಾಗಿ ಹಾಕಿದ್ರೂ ಪರವಾಗಿಲ್ಲ, ಪ್ರಸಾದದ ಮೇಲೆಲ್ಲ ಇಡ್ತಾರಲ್ಲ ಆ ಥರ ಇಡಬಾರ್ದು, ಅದರಲ್ಲಿ ವಿಷದಂಶ ಇರುತ್ತೆ. ಅದಕ್ಕೋಸ್ಕರನೇ ಅದನ್ನು ಉಪಯೋಗಿಸೋದೇ ಇಲ್ಲ ನಾವು. ರೋಜಾ ಹೂವು ಉಪಯೋಗಿಸ್ತಾ ಇರಲಿಲ್ಲ.
ರೋಜಾ ಹೂ ಯಾಕೆ ಉಪಯೋಗಿಸ್ತಾ ಇರಲಿಲ್ಲ ಅಂದರೆ ಕಿತ್ತೋವಾಗ ಭಕ್ತರಿಗೆ ಕೈಗೆ ಮುಳ್ಗಿಲ್ ಚುಚ್ಕೊಂಡ್ರೆ ನೋವಾಗತ್ತೆ ಅಂತ ಬೇಡ ಅಂತಂತೆ ಭಗವಂತ. ಏನಂತ ಅಲಂಕಾರ ರಜಸ್ ಬೇಡ ನಮಗೆ, ನೀವು ನೋವಾಗಿ ನಮಗೆ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ ಆದರೆ ಉಪಯೋಗಿಸ್ತಾರೆ. ಈಗ ಆ ಥರ ಹೂಗಳನ್ನ ಉಪಯೋಗಿಸ್ತಾ ಇರಲಿಲ್ಲ. ತುಳಸಿ ಯಾವುದೇ ಹಾರ ಆದರೂ ತುಳಸಿ ಅಂತ. ಹಾಗೆ ಭಗವಂತ ಯಾವುದೇ ವಾಹನವನ್ನು ಉಪಯೋಗಿಸ್ತಾ ಇದ್ರು ಕೂಡ ಅದರಲ್ಲಿ ಗರುಡನಂಶ ಇರುತ್ತೆ. ಗರುಡ ಅದು ಚಲಿಸೋದ್ರಿಂದ ಗರುಡನಂಶ ಇರುತ್ತೆ. ಹಾಗೆಯೇ ಯಾವುದೇ ಆಯುಧ ಉಪಯೋಗಿಸ್ತಾ ಇದ್ರೇನೋ ಅದರಲ್ಲಿ ಸುದರ್ಶನ ಅಂಶ ಇರುತ್ತೆ. ನಾವು ನೋಡಿದ್ವಲ್ಲ, ಪ್ರತ್ಯಾದಿಷ್ಟ ಪುರಾತನ ಪ್ರಹರಣ ಗ್ರಾಮ ಕ್ಷಣಂ ಪಾಣಿ ಜೈ ಎಲ್ಲವನ್ನ ಕಳಿಸ್ಬಿಟ್ಟು ನರಸಿಂಹಾವತಾರದಲ್ಲಿ ಉಗುರಲ್ಲಿ ಆಹ್ವಾನ ಮಾಡ್ಕೊಳ್ತಾನೆ ಸುದರ್ಶನನನ್ನು, ಹಿರಣ್ಯಕಶಿಪುವನ್ನು ನಿರಸನ ಮಾಡೋಕ್ಕೆ. ಈ ಥರ ಭಗವಂತನ ಮಾಲ್ ಅಂತ ಹೇಳಬೇಕಾದ್ರೆ ವಿಶೇಷವಾಗಿ ಸೃಷ್ಟಿ ಕೆಲಸ ಅವನೊಂದು ಮಾಡ್ತಾನೆ. ಯಾವುದೂ ಪ್ರಯೋಜನ ಪಡ್ಕೊಳ್ದೇನೆ ಬೇರೆಯವ್ರಿಗೋಸ್ಕರ ಮಾಡೋದಕ್ಕೋಸ್ಕರ ಅದನ್ನು ಅವನ ಮಾಲ್ ಅಂತಾರೆ. ಆಲಿನಿಲಯಾಯ್ ಅರುಳೇಲೋರೆಂಬಾವಾಯ್, ನೀನು ಕೃಪೆ ತೋರಿಸ್ಬೇಕು ನಮಗೆ. ಆಲಿನಿಲಯ, ನೀನು ನಮಗೆ ಕೃಪೆ ತೋರಿಸಿ ಇದನ್ನೆಲ್ಲ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಇಲ್ಲಿ ಭಗವಂತನ ನಮ್ಮಾಳ್ವಾರ್ ಹೇಳ್ತಾರೆ. ಹೇಗೆ ಎಲ್ಲರೂ ಮಾಲ್ ಮಾಲ್ ಅಂತ ಹಾಡ್ತಾರಲ್ಲ, ಅವಾಗ ನಮ್ಮಾಳ್ವಾರ್ ಕೇಳ್ಕೊತಾರೆ, ಯಾರಿಗೆ ತುಂಬ ಪ್ರೀತಿ ಜಾಸ್ತಿ, ವ್ಯಾಮೋಹ ತುಂಬ ಜಾಸ್ತಿ ಇರೋದ್ರಿಂದನೇ ಮಾಲ್ ಅಂತ ಅವ್ನಿಗೆ ಹೆಸರು ಬಂತು. ಭಗವಂತನಿಗೆ ನಮ್ಮ ಮೇಲೆ ವ್ಯಾಮೋಹ ಜಾಸ್ತಿನೋ ಅಥವಾ ನಮಗೆ ಭಗವಂತನ ಮೇಲೆ ಜಾಸ್ತಿನೋ ಅಂತ ಹೇಳಿದ್ರೆ, ಎನ್ನಿಲ್ ಮುತ್ತಂ ಪಾರಿತ್ ಎನ್ನೈ ಮುತ್ತಂ ಪರುಹಿನಾನ್. ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದಾಗ ವೈಕುಂಠಕ್ಕೆ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾರಂತೆ. ಹಾಗೆ ನೋಡಿದ ತಕ್ಷಣ ಪರಪ್ಪ ಹಾಗೆ ಎಲ್ಲ ಕುಡ್ಬಿಡ್ಬೇಕು, ದೇವ್ರನ್ನ ಹಾಗೆ ನುಗ್ಬಿಡ್ಬೇಕು ಅಂತ ಅನ್ಕೋತಾರಂತೆ. ಇವ್ರು ಹಾಗೆ ಅಂದ್ಕೊಳ್ಳೋಕೆ ಮುಂಚೆನೇ ಭಗವಂತನೇ ನಮ್ಮಾಳ್ವಾರನ್ನ ನುಗ್ಬಿಟ್ಟಿರ್ತಾರಂತೆ. ಕಾರೊಕ್ಕ ಮೇನಿ ಕಣ್ಣನ್ ಕಡಿಯೇನೆ, ತುಂಬ ಕೆಟ್ಟವನವನು ಅಂತ ಬೈತಾರೆ ಸುಮ್ಮನೆ. ಯಾಕೆಂದರೆ ನಾನು ಅವನ್ನ ಕುಡಿಬೇಕು ಅಂತಿದ್ದೆ, ನನಗಿಂತ ಮುಂಚೆ ಅವನೇ ಕುಡಿದ್ಬಿಟ್ಟ ಅಂತ. ಆ ಥರ ಒಂದು ತುಂಬ ಸೌಲಭ್ಯ ಅಂದರೆ ಸೌಲಭ್ಯ ಹೇಳ್ತಾರೆ. ಆನಂದ ಅಂತ ಒಂದಿರುತ್ತಲ್ಲ, ಬ್ರಹ್ಮಾನಂದ ಅನುಭವಿಸ್ಬೇಕಾದ್ರೆ ಮೊದಲು ಬಂದ ತಕ್ಷಣ ಅಂದ್ಕೊಳ್ತಾನಂತೆ, ಎಷ್ಟು ದಿವಸ ಆಗ್ಬಿಟ್ಟಿದ್ದು, ಎಲ್ಲೆಲ್ಲೋ ಅಲ್ಕೊಂಡು ಬಂದಿದೆ ಪಾಪ, ಮೊದಲು ಅದು ಅನುಭವಿಸ್ಲಿ ಅಂತ ಹೇಳಿಬಿಟ್ಟು ತಾನು ಅದನ್ನ ನುಂಗ್ಬಿಟ್ಟು ತಿರ್ಗಾ ಹೊರಗಡೆ ಬಿಡ್ತಾನಂತೆ ಅನುಭವಿಸೋಕ್ಕೆ. ಆ ಥರ ಬದಲಾಯಿಸಿ ಅದಕ್ಕೆ ಅಲ್ಲಿ ಗಾನವನ್ನು ಹಾಡ್ತಾರಲ್ಲ, ಅಲ್ಲಿ ವಿಶೇಷವಾಗಿ ಹೇಳ್ತಾರೆ. ಇನ್ನು ಮಣಿವಣ್ಣ ಅಂತ ಒಂದು ಅಡ್ರೆಸ್ ಮಾಡ್ತಾರೆ. ಈ ಮಣಿ ಇದೆಯಲ್ಲ, ತುಂಬ ಒಳ್ಳೆ ಉತ್ತಮವಾದ ಒಂದು ರತ್ನದ ಮಣಿ, ನೀಲಿ ಕಲರ್ ಮಣಿ, ಅದು ಹೊಳಿತಾ ಇದ್ರೆ ಹೇಗಿರುತ್ತೋ ಆ ಥರ ಇದ್ದಾನೆ ಭಗವಂತ. ಭಕ್ತ ಅಪಾಯ ಭುಜಂಗಗಾರುಡ ಮಣಿ ತ್ರೈಲೋಕ್ಯ ರಕ್ಷಾಮಣಿ ಗೋಪೀಲೋಚನ ಚಾತಕಾಂಬುದ ಮಣಿ ಸೌಂದರ್ಯ ಮುದ್ರಾಮಣಿ ಯಃ ಕಾಂತಾಮಣಿ ರುಕ್ಮಿಣಿ ಘನಕುಚ ದ್ವಂದ್ವೈಕಭೂಷಾಮಣಿ ಶ್ರೇಯೋ ದೇವ ಶಿಖಾಮಣಿರ್ದಿಶುತನೋ ಗೋಪಾಲ ಚೂಡಾಮಣಿ. ಮಣಿ ಅಂತ ಹೇಳ್ತಾರೆ. ಕುಲಶೇಖರ ಆಳ್ವಾರು ಮುಕುಂದ ಮಾಲದಲ್ಲಿ ಹೇಳೋವಂಥದ್ದು. ಕುಲಶೇಖರ ಆಳ್ವಾರು ಅವರು ಪೆರುಮಾಳ್ ತಿರುಮೊഴಿ ಅಂತ 105 ತಮಿಳಲ್ಲಿ ಬರೆದ್ರು. ಇದೊಂದು ಸಂಸ್ಕೃತದಲ್ಲಿ ಒಂದು 45 ಹಾಡು ಬರೆದಿದ್ದಾರೆ. ತುಂಬ ಸೊಗಸಾದ ಹಾಡುಗಳು. ಪ್ರತಿನಿತ್ಯ ಬರೋರಂತೆ. ಟ್ರಾವೆಂಕೋರ್ ಒಂದು ಮಹಾರಾಜ ಹಳೆಯ ಕಾಲದವರವರು ಬಂದು ಭಗವಂತನ ಮುಂದೆ ನಿಂತ್ಕೊಂಡಾಗ ಅಶುಕವಿ ಹಾಗೆ ಒಂದೊಂದು ಪದ್ಯ ಬರ್ತಾಯಿತ್ತು. ಆ ಪದ್ಯಗಳನ್ನೆಲ್ಲ ಜೋಡಿಸಿ ಅದನ್ನೇ ಒಂದು ಮಾಲೆ ಥರ ಮಾಡಿದ್ರು. ಅದೇನೇ ಮುಕುಂದ ಮಾಲೆ. ಒಟ್ಟಿಗೆ ಕೂತ್ಕೊಂಡು ಒಂದು ದಿವಸ ಬಂದಿದ್ದಲ್ಲ, ದಿನ ಬಂದು ಪ್ರಾರ್ಥನೆಗೆ ಅಂತ ಬರಬೇಕಾದ್ರೆ ಏನು ತೋಚುತ್ತೋ ಅದನ್ನು ಹೇಳೋರು. ಹಾಗೆ ಬರೆದಿದ್ದು ಹೇಳ್ತಾರೆ. ಭಕ್ತ ಅಪಾಯ ಭುಜಂಗಗಾರುಡಮಣಿ ಅಂತ ಭಕ್ತನ್ನ ಭಕ್ತ ಹಾವುಗಳನ್ನೆಲ್ಲ ಪಳಗಿಸ್ತಾರ ಗರುಡಮಣಿಯಿಂದ. ಆ ಥರ ಭಗವಂತ ಆ ಥರ ಅಂತೆ. ಈ ಹಿಂದಿನ ಕಾಲದಲ್ಲಿ ಮಂತ್ರಮಣಿ ಔಷಧಿ ಅಂತ ಇರ್ತಾಯಿತ್ತು. ಕಾಯಿಲೆ ಎಲ್ಲ ವಾಸಿ ಮಾಡೋಗಿ ಸ್ಪರ್ಶಮಣಿ, ಸುಮ್ಮನೆ ಹೀಗೆ ಟಚ್ ಮಾಡಿದ್ರೆ ವಾಸಿ ಆಗೋಗ್ಬಿಡೋದು. ಆ ಥರ ಎಲ್ಲ ಭವರೋಗವನ್ನು ವಾಸಿ ಮಾಡುವಂಥ ಮಣಿ ಇವನು ಭಗವಂತ. ಅದಕ್ಕೆ ಭಕ್ತ ಅಪಾಯ ಭುಜಂಗಗಾರುಡಮಣಿ ತ್ರೈಲೋಕ್ಯ ರಕ್ಷಾಮಣಿ, ಎಲ್ಲ ಲೋಕದನ್ನು ರಕ್ಷೆ ಮಾಡ್ತಾನಂತೆ ಇವನು. ಗೋಪೀಲೋಚನ ಚಾತಕಾಂಬುದಮಣಿ, ಗೋಪಿಯರಿಗೆಲ್ಲ ಅವ್ರ ಕಣ್ಣು ಇರ್ತಲ್ಲ, ಒಳ್ಳೆ ಜಾತಕ ಪಕ್ಷಿ ಥರ ಕಾಯ್ತಾ ಇರೋರಂತೆ. ಕೃಷ್ಣ ಯಾವಾಗ ಬರ್ತಾನೆ ಅಂತೆ. ಈ ಜಾತಕ ಪಕ್ಷಿ ಅನ್ನೋದು ಒಂದು ಪ್ರಕೃತಿನಲ್ಲಿ ಒಂದು ವಿಶೇಷವಾದ ಒಂದು ಹಕ್ಕಿ. ಅದಕ್ಕೆ ಎಷ್ಟೇ ಬಾಯಾರಿಕೆ ಆದರೆ ಕೂಡ ಎಲ್ಲೂ ನೀರು ಇಟ್ಟರೂ ಕೂಡ ಅದು ಕುಡಿಯೋದಿಲ್ಲ. ಅದು ಕುಡಿಯೋದು ಬರೀ ಮಳೆ ನೀರನ್ನೇ ನೋಡ್ತಾ ಇರುತ್ತಂತೆ ಮೇಲ್ಗಡೆ, ಯಾವಾಗ ಮಳೆ ಬರುತ್ತೆ ಅಂತ ನೋಡೋಣ. ಅದಕ್ಕೆ ಜಾತಕ ಪಕ್ಷಿ ಅಂತ ಹೇಳೋದು. ಮುಂಚೆ ಎಲ್ಲ ಗಾದೆಗಳು ಹೇಳೋರು, ಏನು ಒಳ್ಳೆ ಜಾತಕ ಪಕ್ಷಿ ಥರ ಕಾಯ್ತಾ ಇದೆಯಾ ಅಂತ, ಮೇಲೆ ನೋಡ್ಕೊಂಡು ಕಾಯ್ತಾ ಇರೋದು ಅಂತ. ಯಾಕೆಂದರೆ ಅದಕ್ಕೆ ಇನ್ನೊಂದು ಗಂಟ್ಲಲ್ಲಿ ಒಂದು ಸ್ಲಿಟ್ ಓಪನ್ ಇದೆ.
ಅದು ಹಿಂಗೆ ಮಾಡಿದಾಗ ಕ್ಲೋಸ್ ಆಗುತ್ತೆ, ನೀರು ಕುಡಿದ್ರೆ ಒಳಗೆ ಹೋಗುತ್ತೆ. ಹೀಗಿಂದ ನೀರು ಕುಡಿದ್ರೆ ಅದಕ್ಕೆ ಒಳಗೆ ಹೋಗಲ್ಲ, ಹೊರಗಡೆ ಬಂದ್ಬಿಡೋದು. ಅದಕ್ಕೆ ಮಳೆ ನೀರು ಬಂದಾಗ ನೇರಾಗಿ ಬೀಳಬೇಕು, ಕುಡಿಬೇಕು. ಅದಕ್ಕೋಸ್ಕರ ಜಾತಕ ಪಕ್ಷಿ ಥರ ಈ ಇದು ಗೋಪಿಕೆಯರು ಅವ್ರ ಕಣ್ಣೇ ಒಂದು ಜಾತಕ ಪಕ್ಷಿ ಕೃಷ್ಣನ್ನೇ ಹುಡುಕ್ತಾ ಇತ್ತಂತೆ, ಆ ಥರ ಹೇಳ್ತಾರೆ. ಸೌಂದರ್ಯ ಮುದ್ರಾಮಣಿ ಮಾಲೆ, ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತಂತೆ, ಅಂಥ ಒಂದು ಸುಂದರವಾದ ಆಕೃತಿ. ಕೃಷ್ಣ ಅನ್ನೋದೇ ಆಕರ್ಷಣೆ ಮಾಡೋತಾನೆ, ಒಳ್ಳೆ ಆಯಸ್ಕಾಂತ ಥರ ಹೇಳ್ಕೊಡೋದು. ಹೇಗೆ ಅಂದರೆ ಆಸ್ತಿಕರು ಬಿಡಿ, ಆಸ್ತಿಕರಿಗೆ ನಮಗೆ ಅವನ ಅಲಂಕಾರ ಇವತ್ತು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ, ಇವತ್ತು ಹಂಗೆ ಕಾಣ್ತಾ ಇದ್ದಾನೆ ಅಂತ ನೋಡ್ತೀವಿ. ಇವತ್ತು ನೋಡಿ ಇವತ್ತು ನಮ್ಮ ಶ್ರೀನಿವಾಸ ಒಳ್ಳೆ ಹೆಂಗೆ ಮದುವೆ ಹುಡುಗನ ಥರ ಡ್ರೆಸ್ ಮಾಡ್ಕೊಂಡು, ನಾಳೆ ಕೂಡ ಇರಲ್ಲ ಇವತ್ತೇ ಅವಸರ ಅಲಂಕಾರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ದಿನ ದಿನ ನೋಡೋಕ್ಕೆ ಚೆನ್ನಾಗಿ. ಆ ಥರ ಇದ್ದರೂ ಕೂಡ ಇಲ್ಲಿ ಹೇಳ್ತಾರೆ ಸೌಂದರ್ಯ ಮುದ್ರಾಮಣಿ. ನಮ್ಗೆ ಆಸ್ತಿಕರು ನಮ್ಗೆ ಅದನ್ನು ನೋಡಿ ಸಂತೋಷ ಪಡ್ತೀವಿ, ನಾಸ್ತಿಕರಿಗೂ ಕೂಡ ಆಸೆ ಬಂದ್ಬಿಡುತ್ತಂತೆ ಅವನ್ನ ನೋಡಿದ್ರೆ. ಸೌಂದರ್ಯ ಮುದ್ರಾಮಣಿ, ಏನೋ ಇವತ್ತು ಬೇರೆ ಅಲಂಕಾರ ಮಾಡಿದಾರಂತೆ, ದಶಾವತಾರ ಅಂತ ಏನೋ ನವರಾತ್ರಿಲಿ ದಿನ ಬರ್ತಿರ್ತಾರೆ ಅಂದ್ಕೊಳ್ಳಿ. 10 ದಿವಸ ಆದಮೇಲೆ ಆ ದೇವ್ರನ್ನ ಆಸೆ ಆಗ್ಬಿಡುತ್ತೆ, ದಿನ ಬರಬೇಕು ಅನ್ಸುತ್ತೆ. ಅಥವಾ ಅವ್ರ ಪ್ರಸಾದಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ಬಂದು ಅವನ ಮೇಲೆ ವ್ಯಾಮೋಹ ಬಂದ್ಬಿಡುತ್ತಂತೆ. ಆ ಥರ ಅವನು ಮಾಲೆ ಏಕಾಂತ ಮಣಿ ರುಕ್ಮಿಣಿ ಘನ ಕುಚದ್ವಂದ್ವೈಕ ಭೂಷಾಮಣಿ. ಯಾವಾಗಲೂ ಅವಳು ಪಕ್ಷಸ್ಥಳದ ಮೇಲೆ ಇವಾಗ ನೀಲ ತುಂಗಸ್ತನ ಗಿರಿತಾಗಿ ಸುಖವಾಗಿ ಮಲ್ಕೊಳ್ತಾ ಇದ್ನಲ್ಲ, ಅದಕ್ಕೆ ಹೇಳ್ತಾರೆ ಶ್ರೇಯೋ ದೇವ ಶಿಖಾಮಣಿ ಗೋಪಾಲ ಚೂಡಾಮಣಿ. ಗೋಪರ ವಂಶದವರಿಗೆಲ್ಲ ಒಂದು ಚೂಡಾಮಣಿ ಇದ್ದಂತೆ, ಅಂದರೆ ಆ ರತ್ನ ಕಿರೀಟದ ತುದಿಲೊಂದು ಇಡ್ತಾರಲ್ಲ, ಕೋಹಿನೂರು ಡೈಮಂಡ್ ಥರ, ಆ ಥರ ಇವನು ಮಣಿವಣ್ಣ. ಆ ಮಣಿವಣ್ಣಾಗ ಅಷ್ಟು ಚೆನ್ನಾಗಿ ಹೇಳ್ತಾರೆ ಹರಿರ್ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಯಾಕೆ ಇವನು ಒಳ್ಳೆಯವನು, ಯಾಕೆ ಇವನು ಮಾಲೆ ಅಂತಾರೆ, ಯಾಕೆ ಇವನ ಮಣಿವಣ್ಣ ಅಂತಾರೆ, ಯಾಕೆ ನೆಡುಮಾಲೆ ಅಂತ ಹೇಳ್ತಾರೆ ಅಂದರೆ, ಈ ಸಪ್ತಋಷಿಗಳು ಹರಿ ಅಷ್ಟಕ ಅಂತ ಬರೆದಿದ್ದಾರೆ. ಆ ಅಷ್ಟಕದಲ್ಲಿ ಗೊತ್ತಾಗುತ್ತೆ 7 ಜನ ಒಂದೊಂದು ಬರೀತಾರೆ, ಒಂದೊಂದು ಪದ್ಯ, ಕೊನೆಯಲ್ಲಿ ಫಲಶ್ರುತಿ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲನೇದು ಹರಿರ್ಹರತಿ ಪಾಪಾನಿ ದುಷ್ಟ ಚಿತ್ತೈರಪಿ ಸ್ಮೃತಃ. ಕೆಟ್ಟ ಬುದ್ಧಿ ಇರೋನು, ದುಷ್ಟ ಬುದ್ಧಿ ಇರೋನು, ಕೆಟ್ಟ ಗುಣಗಳಿರೋನು, ಎಲ್ಲರಿಗೂ ಕೆಟ್ಟದೇ ಮಾಡಬೇಕು ಅಂತ ಅಂದ್ಕೊಳ್ಳೋನಿದ್ರೆ ಕೂಡ ಹರಿ 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 ಅಂತ 2 ಸತಿ ಹೇಳಿಬಿಟ್ರೆ ಅವನು ಕೂಡ ಉದ್ಧಾರ ಆಗ್ಬಿಡ್ತಾನೆ, ಅವನು ಕೂಡ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಅವನು ಉದ್ಧಾರ ಆಗ್ಬಿಡ್ತಾನೆ. ಹರಿ ನೀಲ ಶಿಲಾ ವಿಭಂಗ ನೀಲಾ ಪ್ರತಿಭಾಸಂತು ಮಮಾಂತಿಮ ಪ್ರಯಾಣೆ. ವೇದಾಂತ ದೇಶಕರು ಗೋಪಾಲ ವಿಂಶತಿಯಲ್ಲಿ ಹೇಳಿದ್ರು. ಆ ನೀಲಮಣಿ ಮಣಿವಣ್ಣ ಅಂತೆಲ್ಲ ಹೇಳ್ತೀವಲ್ಲ, ಅವನು ಎಂಥವನು ಅಂತ ಹೇಳಿದ್ರೆ ಹರಿ ನೀಲ ಯಾವುದು ಅಂತ ಹೇಳಿದ್ರೆ ಶಿಲಾ ವಿಭಂಗ ನೀಲ. ಇಂದ್ರನೀಲ ಮಣಿ ಇರುತ್ತಲ್ಲ, ಅದನ್ನು 2 ತುಂಡು ಮಾಡಬೇಕಂತ ಇವ್ರು ಹೇಳೋದು. ಹರಿ ನೀಲ ಶಿಲಾ ವಿಭಂಗ ನೀಲ ಅದು ಮಾಡಿದಾಗ ಯಾವುದೇ ಒಂದು ಮಣಿ ಇದ್ರೂ ಹಾಕೊಂಡು ಒಂದು ಸ್ವಲ್ಪ ಸ್ಕ್ರ್ಯಾಚ್ ಗೀಚ್ ಆಗಿರುತ್ತಲ್ಲ, ಅದು ಒಡೆದ್ರೆ ಒಳಗಡೆ ಸ್ಕ್ರ್ಯಾಚ್ಲೆಸ್ ಇರುತ್ತಲ್ಲ, ಆ ಥರ ಆ ಬ್ಲೂ ಬೇಕಂತ. ಆ ಬ್ಲೂ ಯಾಕೆ ನನಗೆ ಬೇಕು ಅಂದರೆ ಅದೇ ನಮ್ಮ ಮಣಿವಣ್ಣನ ಕಲರ್. ಅದು ನಾನು ಸಾಯ್ಬೇಕಾರೆ ಮಮ ಅಂತಿಮ ಪ್ರಯಾಣೆ, ನಾನು ಸಾಯ್ಬೇಕಾದ್ರೆ ನನ್ನ ಅಂತಿಮ ಸ್ಮರಣೆ ಆ ಕಲರ್ ನನಗೆ ಜ್ಞಾಪಕ ಬರಲಿ ಸಾಕು. ಕೃಷ್ಣನ ಜ್ಞಾಪಕ ಬರದೇ ಹೋದ್ರೂ ಬರೋಲ್ಲ, ಕೃಷ್ಣನ ಕಲರ್ ಇದೆಯಲ್ಲ ಆ ಕಲರ್ ನನಗೆ ಜ್ಞಾಪಕ ಬಂದುಬಿಡಲಿ. ಅದು ಆ ನವಿಲ್ಗರಿಲಿ ಇದೆಯಂತೆ ಆ ಕಲರು. ಆ ನವಿಲ್ಗರಿ ಯಾರು ಹಾಕ್ಕೊಂಡಿದ್ದಾರೆ ಅಂದರೆ ಕೃಷ್ಣ ಇಟ್ಕೊಂಡಿರ್ತಾನೆ, ಅದಕ್ಕೆ ಆ ನೀಲಿ ನನಗೆ ಜ್ಞಾಪಕ ಬರಲಿ ಅಂತ ಹೇಳ್ತಾರೆ. ನಾರಾಯಣ ಓ ಮಣಿವಣ್ಣ ನಾಹಣೆಯಾನ್ ತಿಮ್ಮಗೆ ಆಳ್ವಾರ ಹಾಡ್ತಾರೆ ಶಿರಿಯ ಮಡಲಲ್ಲಿ. ಮೊಸಳೆ ಕಾಲು ಇಟ್ಕೊಂಡ್ಬಿಟ್ಟಿರುತ್ತೆ ಗಜೇಂದ್ರನ, ಅವಾಗ ಅದು ಹಾಡತ್ತಂತೆ ನಾರಾಯಣ ಓ ಮಣಿವಣ್ಣ ಅಂತ ಕರೆಯತ್ತಂತೆ. ಅವಾಗ ಅವನು ಬರ್ತಾನೆ ವಾರ ಎನ್ನಾರಿಡರೈ ನೀ ಕಾಯ್. ನನಗೆ ಕಷ್ಟ ಆಗ್ಬಿಟ್ಟಿದೆ, ಕಾಲು ಹಿಡ್ಕೊಂಡ್ಬಿಟ್ಟು ನೋವ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ತುಂಬ ಸಹಿಸ್ಕೊಳ್ತು, 1000 ವರ್ಷ ಸಹಿಸ್ಕೊಳ್ತು, ಆಮೇಲೆ ಆಗಲಿಲ್ಲ, ಆವಾಗ ಕರೆಯುತ್ತೆ. ಇದು ಗಜೇಂದ್ರ ಮೋಕ್ಷದಲ್ಲಿ ಬರುತ್ತೆ. ಈ ಗಜೇಂದ್ರ ಮೋಕ್ಷದಲ್ಲಿ ಒಂದು ಡೌಟು ಹೇಗೆ ಅಂದರೆ, ಗಜೇಂದ್ರ ಮೋಕ್ಷ ಬಂತಲ್ಲ, ಗಜೇಂದ್ರಕ್ಕೆ ಮೋಕ್ಷ ಆಗಲಿಲ್ವಾ, ಅಲ್ಲೇ ಇದನ್ನ ತಿರ್ಗಾ ಆನೆನೇ ಆದ್ನ ಅಂತ. ಇದಕ್ಕೆ ತುಂಬ ಚೆನ್ನಾಗಿ ವಾದಿರಾಜರು ಒಂದು ಪದ್ಯ ಬರೆದಿದ್ದಾರೆ. ಅದರಿಂದ ನಾವು ನೋಡೋಣ ಎಕ್ಸ್ಟ್ರಾಕ್ಟ್ ಹೇಗೆ ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಯಾರಿಗೆ ಮೋಕ್ಷ ಆಯಿತು ಯಾರಿಗೆ ಮೋಕ್ಷ ಆಗಲಿಲ್ಲ ಅಂತ. ಇದು ಈ ವಾದಿರಾಜರು ತುಂಬ ಕೃತಿಗಳನ್ನು ಬರೆದಿದ್ದಾರೆ. ಇದರಲ್ಲಿ ಪೂರ್ತಿ 35 ಹಾಡೇನೋ ಇದೆ, ಅಷ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಗಜೇಂದ್ರನಿಗೆ ಸಂಬಂಧಪಟ್ಟಿದ್ದು ಯಾವ ಹಾಡಿದೆಯೋ ಅದು ಮಾತ್ರ ನಾನು ಬರ್ಕೊಂಡು ಇದು ಪ್ರಯತ್ನ ಪಡ್ತೀನಿ ಹಾಡೋಕ್ಕೆ. ನನಗೇನು ಅಷ್ಟು ಸಂಗೀತ ಎಲ್ಲ ಚೆನ್ನಾಗಿ ಬರಲ್ಲ. ಹಾಗೆ ಬಂದ ಚಕ್ರವನು ಕರಕಮಲದಲ್ಲಿ ತೆಗೆದು ಸಂಧಿಸಿಟ್ಟಿದನು ಮಕರಿ ಹಲ್ಲು ಮುರಿಯುವಂತೆ. ಚಕ್ರ ಬಂದುಬಿಟ್ಟನಂತೆ, ಆಯುಧ ನಾನು ಏನು ತೊಗೊಂಡಿಲ್ಲ, ಸುಮ್ಮನೆ ಓಡ್ ಬಂದ್ಬಿಟ್ಟ ಇವನು ಕರೆದಿದ ತಕ್ಷಣ.
ಆಮೇಲೆ ಆ ಚಕ್ರಗಳೆಲ್ಲ ಓಡ್ ಬಂತಂತೆ, ಚಕ್ರ ಗರುಡ ಎಲ್ಲ. ಯಾಕಂದರೆ ಅರ್ಜೆಂಟು, ಓ ಮಣಿವಣ್ಣ ಅಂತ ಕರೆದ ತಕ್ಷಣ ಓಡ್ ಬಂದ್ಬಿಟ್ಟ ರಕ್ಷಣೆ ಮಾಡಬೇಕು ಅಂತ. ಕೂರುತ್ತಾಳ್ವಾನ್ ಹೇಳ್ತಾರೆ, ನಿನಗೆ ನಮಸ್ಕಾರ, ನಿನಗೆ ಮಾತ್ರ ಅಲ್ಲ ನಿನ್ನ ತ್ವರೆಗೆ ನಮಸ್ಕಾರ ಅಂತ. ಆಶ್ರಿತರನ್ನು ಕಾಪಾಡಬೇಕು ಅಂತ ಒಂದು ತ್ವರೆ ಅರ್ಜೆಂಟ್ ಇದೆಯಲ್ಲ, ಅದಕ್ಕೆ ನಮಸ್ಕಾರ ಅಂತ. ಇವರು ತಿರುಕುಡಂದೆ ಅಂಡವನ್ನು ತುಂಬ ಚೆನ್ನಾಗಿ ತಮಾಷೆಯಾಗಿ ತ್ವರೆ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋರಂತೆ. ಏನು ಅಂದರೆ ಬೆಳಗಾಗಿ ಹೇಳ್ತೀರಾ, ಹಲ್ಲುಜ್ಕೊಂಡು ಫ್ರೆಶ್ಶಾಗಿ ಡಿಕಾಷನ್ ಹಾಕ್ತೀರಾ, ಫ್ರೆಶ್ ಹಾಲು ಕಾಯಿಸ್ತೀರಾ, ಅದೆರಡೂ ಬೆರೆಸಿದಾಗ ಕುಡಿಯೋಕ್ಕೆ ನಿಮ್ಗೆ ಇರುತ್ತಲ್ಲ ಒಂದು ಆತರ, ಅದೇ ಅಂತೆ ತ್ವರೆ. ಅವ್ರು ಎಕ್ಸ್ಪ್ಲೈನ್ ಮಾಡೋದು ತುಂಬ ಹಾಸ್ಯವಾಗಿ ಹೇಳೋರು. ಕುಂಭಕೋಣದವರು ತಿರುಕುಡಂದೆ ಆಂಡವನಂತ ಇದ್ರೆ ಆ ತ್ವರೆ ಇವಾಗ ಬಂತಂತೆ, ಆ ಚಕ್ರ ಬಂತು ಅಂತ. ಅಂದಾಗ ಅವನ ಶಾಪ ವಿಶಾಪವಾಗಿ ಗಂಧರ್ವ ರೂಪಿನಲ್ಲಿ ನಿಂತಿತ ಮಕರಿ. ಮಕರಿ ಅಂದರೆ ಮೊಸಳೆ, ಅದು ಗಂಧರ್ವ ರೂಪ ಬಂತು, ಅದಕ್ಕೆ ಶಾಪ ವಿಮೋಚನೆ ಆಯಿತು. ಹೂಹು ಹಾಹಾ ಅನ್ನೋ ಗಂಧರ್ವ ದೇವಲ ಋಷಿ ಶಾಪ ಬಂದಿರುತ್ತೆ, ಅದಕ್ಕೆ ಶಾಪ ವಿಮೋಚನೆ ಆಯಿತು. ಈ ಆನೆಗೇನಾಯಿತು ನೋಡೋಣ ಇವಾಗ. ಹರಿಯ ಸಂದರ್ಶಮನು ಮದಗಜಕ್ಕೆ ಸೋಕುತಲೆ. ಸ್ಪರ್ಶ ಭಗವಂತನಿಗಾಗ್ತಲ್ಲ. ಯಾಕೆ ಫಸ್ಟ್ ಏಡ್ ಮಾಡ್ತಾನೆ ಅಂತ ಹೇಳಿದ್ರೆ, ಮೋಕ್ಷಕ್ಕೆ ಹೋಗಬೇಕಾದ್ರೆ ಗಾಯಗೊಂಡಿರಬಾರ್ದಂತೆ, ಯಾರು ರಕ್ತಸಿಕ್ತವಾಗಿ ಗಾಯಗೊಂಡಿರಬಾರ್ದು ಅಂತ ಹೇಳ್ತಾರೆ. ಅರ್ಚನಾದಿ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅವರು ಎಲ್ಲ ಈ ಭೂತ ದೇಹವನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ. ಭಕ್ತಿ ಯುಗದಲ್ಲಿ ಬೇಕಾದರೆ ಸಶರೀರವಾಗಿ ಹೋಗ್ತಾ ಇರ್ತಾರೆ. ಅದಕ್ಕೆ ಜಟಾಯು ಮೋಕ್ಷ ಬಂದಾಗ ಅವನು ಖಡ್ಗದಿಂದ ಗಾಯ ಆಗಿದ್ರೆ ಕೂಡ ಭಗವಂತ ಕಳಿಸಿದ್ನಲ್ಲ ಹೇಗೆ ಅಂದಾಗ ಅತಿಮಾನುಷ ಸ್ತವದಲ್ಲಿ ಹೇಳ್ತಾರೆ ರಾಮನಿಗೆ, ನೀನು ಹೇಗೆ ಕಳಿಸ್ದೆ, ಆ ಪಕ್ಷಿಗೆ ಗಾಯ ಆಗಿತ್ತು, ಅದು ಹೇಗೆ ಮೋಕ್ಷಕ್ಕೆ ಹೋಯ್ತು ಅಂದರೆ ನಾನು ಕಳಿಸ್ದೆ ಅದು ಹೋಯ್ತು ಅಂತ ಹೇಳ್ತಾರೆ. ಅಂದರೆ ಭಗವಂತನ ಸಂಕಲ್ಪ ಇದ್ದರೆ ಎಲ್ಲ ಆಗತ್ತೆ ಅಂತ. ಇದಕ್ಕೆ ಹರಿಯ ಸಂದರ್ಶವನು ಮದಗಜಗೆ ಸೋಕುತ್ತಲೇ ಒದಗಿದವು ಶಂಖಚಕ್ರ 4 ಕೈಗಳು. ಇವಾಗ ನೋಡಿ ಏನಾಯಿತು, ಹೇಗೆ ವಿರ್ಜಾ ನದಿನಲ್ಲಿ ಮುಳುಗಿದ್ರೆ ಸ್ವಾರೂಪ್ಯ ಬರುತ್ತೋ ಆ ಥರ ಗಜೇಂದ್ರಿಗೆ ಸ್ವಾರೂಪ್ಯ ಬಂತು. ಭಗವಂತ ಮುಟ್ಟಿದ ತಕ್ಷಣ ಅದಕ್ಕೆ ಶಂಖ ಚಕ್ರ ಗದೆ ಎಲ್ಲ ಬಂತು. ಅದಕ್ಕೆ ಬಂದಿದ್ದಷ್ಟೇ ಅಲ್ಲದೆ ಉಟ್ಟ ಪೀತಾಂಬರು ಕಿರೀಟ ಕುಂಡಲವು, ಅದಕ್ಕೆ ಎಲ್ಲ ಬ್ರಹ್ಮಾಲಂಕಾರ ಮಾಡ್ತಾರಲ್ಲ ಅದು ಬಂತು ಆನೆಗೆ. ಎಳೆ ತುಳಸಿ ಮಾಲೆಯನ್ನು ಕೊರಳಲು ಅಪ್ಪಿದವು, ತುಳಸಿ ಮಾಲೆಯನ್ನು ಹಾಕ್ಕೊಳ್ತಾನೆ. ತುಂಬ ಇವಾಗ ಹೇಳ್ತಾರೆ, ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ, ಜಯ ಜಯ ಜಗನ್ನಾಥ ಜಯ ವಿಶ್ವರೂಪ. ಏನು ಮಾಡ್ದ ಇವಾಗ ಅಂತ ಹೇಳಿದರೆ, ಇದಾದಮೇಲೆ ಸಿರಿ ಸಹಿತ ಹರಿಯು ಗರುಡವನ್ನು ಏರಿಕೊಂಡು ಕರಿರಾಜರೊಡನೆ ವೈಕುಂಠಕ್ಕೆ ಬರಲು. ಕರಿರಾಜ ಎಲ್ಲೋದ ನೋಡಿ, ಆನೆನ ಕರ್ಕೊಂಡು ಸಿರಿ ಸಹಿತ ಲಕ್ಷ್ಮೀ ಸಮೇತನಾಗಿ ಬರುವಾಗ ಒಬ್ಬನೇ ಬರ್ತಾನೆ, ಲಕ್ಷ್ಮಿಗೆ ಹೇಳು ಬರಲ್ಲ, ಗರುಡನ್ನು ಕರ್ಕೊಂಬರಲ್ಲ, ಎಲ್ಲರೂ ಹಿಂದೆ ಬರ್ತಾರೆ. ಏನಾಯ್ತು ಹಿಂಗೆ ಎದ್ದು ಹಿಂಗೆ ಕೊಟ್ಟಿದ್ನಲ್ಲ ದಡ ಕುತ್ಕೊಂಡು ಅಂತ ಎಲ್ಲರೂ ಬರ್ತಾರೆ. ಆಮೇಲೆ ಹೋಗ್ತಾ ಇವ್ನು ಕರ್ಕೊಂಡು ಹೋಗ್ತಾನೆ. ಅಂದರೆ ಆ ಗಜೇಂದ್ರನಿಗೆ ಮೋಕ್ಷ ಆಗಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಹರ ಪಾರ್ವತಿಯರು ಕೈಲಾಸಕ್ಕೆ ತೆರಳೆ, ಎಲ್ಲರೂ ಬಂದಿದ್ರಂತೆ 33 ಕೋಟಿಗಳದ್ದು ನೋಡೋಕ್ಕೆ. ಅವ್ರು ಕೈಲಾಸಕ್ಕೆ ಹೊಟ್ಟೋದ್ರು, ಯಾಕಂದರೆ ಅವ್ರಿಗಿನ್ನೂ ಮೋಕ್ಷ ಆಗಿಲ್ಲ. ಜ್ಞಾಪಕ ಇರಲಿ ನೋಡಿ, ಪ್ರಕೃತಿ ಮಂಡಲದಲ್ಲಿರೋರು ಬೇರೆ ಯಾರಿಗೂ ಮೋಕ್ಷ ಆಗಿಲ್ಲ. ಗಜೇಂದ್ರನಿಗೆ ಮೋಕ್ಷ ಆಯಿತು, ಇವನಿಗೆ ಮಾತ್ರ ವೈಕುಂಠಕ್ಕೆ ಕರ್ಕೊಂಡು ಹೋಗೋಕ್ಕಾಗತ್ತೆ. ಅದನ್ನು ಯಾರು ಸಾಕ್ಷಾತ್ ಭಗವಂತನೇ ಕರ್ಕೊಂಡು ಹೋಗ್ತಾನೆ, ಅದನ್ನ ಹೇಳ್ತಾರೆ. ತರತರದ ವಾಹನದಿ ಸುರರು ತೆರಳುತ್ತಿರೆ, ಅವ್ರವ್ರ ವಾಹನ ವೆಹಿಕಲ್, ಒಬ್ಬರು ಬೆನ್ಸ್ ಗಾಡಿ, ಇನ್ನೊಂದು ಗಾಡಿ, ಯಾವ್ಯಾವ್ದು ವೆಹಿಕಲಲ್ಲಿ ಬಂದಿರ್ತಾರೋ ಎಲ್ಲ 33 ಕೋಟಿಗಳು ಹೋದರು. ಇದನ್ನು ಫಲಶ್ರುತಿ ಹೇಳ್ತಾರೆ. ಗಜೇಂದ್ರ ಮೋಕ್ಷದ ಶ್ಲೋಕ ಹೇಳಿದ್ರೆ, ಹೊತ್ತಾರೆ ಎದ್ದು ಈ ಕಥೆಗೆ ಹೇಳಿ ಕೇಳಿದವಗೆ ದುಸ್ವಪ್ನ ದುಷ್ಬುದ್ಧಿ ದುರ್ವ್ಯಸನ ಕಳೆಯುವುದು. ಯಾರು ಬೆಳಗ್ಗೆ ಎದ್ದು ಗಜೇಂದ್ರ ಮೋಕ್ಷ ಸ್ತೋತ್ರ ಹೇಳ್ತಾರೋ ಅವ್ರಿಗೆ ಇದು ದುಸ್ವಪ್ನ ಬರೋದಿಲ್ವಂತೆ, ದುರ್ಬುದ್ಧಿ ಇರಲ್ವಂತೆ, ದುರ್ವ್ಯಸನಗಳು ಇರೋದಿಲ್ಲ ಅಂತ. ಸರ್ಪಾರಿ ವಾಹನನ ಧ್ಯಾನದೊಳು ಇರತುಲೆಗಳು ಸತ್ಸಂಗ ಸಾಯುಜ್ಯವೆದರಿ ದೊರಕುವುದು. ಸರ್ಪಾರಿ ಅಂತ ಹೇಳಿದ್ರೆ ಗರುಡ ವಾಹನನಾಗಿ ಯಾರು ಬರ್ತಾರೆ, ಶ್ರೀಮನ್ನಾರಾಯಣ. ಅವನನ್ನು ಯಾರು ಧ್ಯಾನದಲ್ಲಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಸತ್ಸಂಗ ಸಾಯುಜ್ಯ ಸಾರೂಪ್ಯ ಮೋಕ್ಷ ಇದೆಲ್ಲ ತಾನಾಗೆ ಬರುತ್ತೆ ಅಂತ. ಹರಿಯ ನೆನೆ ಮನವೇ ಮರೆಯದಲೆ ಮಾಧವನ ನೆನೆಯ ಕಂಡ್ಯ ಮನವೇ ಅಂತ ಮುಗಿಸ್ತಾರೆ ಅವರು ಈ ಹಾಡನ್ನು. ಯಾದೃಚ್ಛಿಕವಾಗಿ ಯಾರೋ ಇಲ್ಲಿ ಕೇಳಿದ್ರು ಅವರು ಗಜೇಂದ್ರ ಮೋಕ್ಷ ಏನು ಅಂತ, ಈ ಪದ್ಯನೂ ಸಿಕ್ತು. ಅದಕ್ಕೆ ಮಾಲೆ ಒಂದು ಪ್ರಾಣಿ ಕೇಳಿಬಿಡ್ತಲ್ಲ ಅಂತ ಅಲ್ಲಿಂದನೇ ಅನುಗ್ರಹ ಮಾಡದೆ ತಾನೇ ಬಂದು ಅನುಗ್ರಹ ಮಾಡ್ತಾನೆ. ಈ ಮಣಿವಣ್ಣ ಅನ್ನೋನು, ಓ ಮಣಿವಣ್ಣ ನಾರಾಯಣ ಎನ್ನಿಡರ್ನೀಕಾಯ್ ಅಂತ ಕೇಳುತ್ತೆ ಅದು. ಇನ್ನೂ ಒಂದು ಈ ಮಣಿಗೆ ಹೇಳಬೇಕಾದ್ರೆ, ಮುನಿಯೇ ನಾನ್ ಮೊಹನೇ ಮುಕ್ಕಣ್ಣಪ್ಪ ಎನ್ ಪೊಲ್ಲ ಕರುಮಾಣಿಕ್ಕಮೇ ಎನ್ ಕಳ್ವ ಅಂತಾರೆ. ಯಾವಾಗ ಆಳ್ವ
ನಮ್ಮಾಳ್ವಾರು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಹೋದ ತಕ್ಷಣ ಅಲ್ಲಿ ಶ್ರೀಮನ್ನಾರಾಯಣನ ನೋಡ್ತಾರೆ. ಬರಿಯಂಕ ಆಸನದಲ್ಲಿ ಕೂತ್ಕೊಂಡಿರ್ತಾನೆ. ನೋಡಿದ್ರೆ ಅವನಿಗೆಲ್ಲ ವಿಶ್ವರೂಪ ಕಾಣಿಸುತ್ತೇನೋ. ಅದಕ್ಕೆ ಮನನ ಯೋಗ ನಿದ್ರೆಯಲ್ಲಿರ್ತಾನೆ, ಮನನ ಮಾಡ್ತಾ ಇರ್ತಾನೆ. ಮುನಿಯೇ ಅಂತ ಹೇಳ್ತಾರೆ. ಹೇಗಿದೆ ಅಂದರೆ ಎನ್ ಪೊಲ್ಲ ಕರುಮಾಣಿಕಮೇ, ಮಣಿ ಇದೆಯಲ್ಲ, ರತ್ನದ ಮಣಿ ಥರ, ಆ ಥರ ಶಾಲಿಗ್ರಾಮ ಶಿಲೆ ಎಲ್ಲ ಹಾಗೇನೆ ಪಳ 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 ಅಂತ ಇರುತ್ತೆ. ಶಾಲಿಗ್ರಾಮ ಕಲ್ಲಲ್ಲಿ ವಿಗ್ರಹಗಳನ್ನು, ಅರ್ಚಾಮೂರ್ತಿಗಳನ್ನು ಮಾಡ್ತಾರಲ್ಲ, ಅಭಿಷೇಕ ಮಾಡ್ತಾ ಮಾಡ್ತಾ ಅದಕ್ಕೊಂದು ಹೊಸ ಹೊಳಪು ಬಂದುಬಿಡುತ್ತೆ. ಅದಕ್ಕೆ ತುಪ್ಪ ಮತ್ತು ಬೆಣ್ಣೆ ಇದು ಎಲ್ಲ ಹಾಕ್ತಾರಲ್ಲ, ಮೊಸರು, ಹಾಲು, ಅದರಲ್ಲೆಲ್ಲ ಅಭಿಷೇಕ ಮಾಡ್ತಾ ಮಾಡ್ತಾ ಅದಕ್ಕೆ ಒಂದು ಶೈನಿಂಗ್ ಬಂದ್ಬಿಡುತ್ತೆ. ಮಾರಾಳನ್ ಕವರಾದ ಮಣಿಮಾಮೈ ಕುರವಿಲಮೇ ಹೇಳ್ತಾನೆ. ಇವರು ದೂತರಾಗಿ ಕಳಿಸ್ತಾರಂತೆ. ಇವರು ಪರಾಂಕುಶ ನಾಯಕಿಯಾಗಿ ಅನುಭವಿಸ ಹಾಡಿದು ಮಣಿಮಾಮೈ ಕುರವಿಲ್ಲ ನೋಡಿ ಹೇಳ್ತಾರೆ. ನೋಡು, ನಾನು ಎಷ್ಟು ದುಃಖದಲ್ಲಿದ್ದೀನಿ, ಭಗವಂತನ ಬಿಟ್ಟು ನನ್ನ ಮಣಿಮಾಮೆ, ನನ್ನ ಚರ್ಮದ ಬಣ್ಣ ಎಲ್ಲ ವಿವರಣ ಆಗಿಬಿಟ್ಟಿದೆ. ಅವನಿಗೆ ಹೋಗಿ ಹೇಳು, ಒಬ್ಳು ಕಾಯ್ತಾ ಇದ್ದಾಳೆ ಈ ಥರದವಳು ಅಂತ. ಅದು ಹೋಗುತ್ತಂತೆ. ಆ ಪಕ್ಷಿ ದೂತ ಹೋಗ್ಬಿಟ್ಟು ಬಂದ್ಬಿಟ್ಟು ಅವನು ಚೆನ್ನಾಗೇ ಇದ್ದಾನೆ, ಅವನು ಶೈನಿಂಗ್ ಆಗೇ ಇದ್ದಾನೆ, ಅವನ ಬಣ್ಣ ಏನೂ ಕಡಿಮೆ ಆಗಿಲ್ಲ. ಅದಕ್ಕೆ ಇವನು ಹೇಳ್ತಾರೆ, ಇಲ್ಲಿ ಹೇಳಬೇಕಾದ್ರೆ ಮಣಿಮಾಮೈ ಕುರವಿಲ್ಲ, ಅವನದೇನು ಕಡಿಮೆ ಆಗಿಲ್ಲ, ಅವನು ಸ್ವಲ್ಪನೂ ಅವನ ಪ್ರಕಾಶ ಗಿಕಾಶ ಏನೂ ಕಡಿಮೆ ಆಗಿಲ್ಲ. ನಾವು ತಾನೇ ಅವನನ್ನು ಬಿಟ್ಟು ಪ್ರಕಾಶಹೀನವಾಗಿದ್ದೀವಿ ಅಂತ ಹೇಳ್ತಾರೆ. ಧೈರ್ಯದನ್ ಪೆತ್ತ ಮರಗದ ಮಣಿಯೇ ಅಂತ ಹೇಳ್ತಾರೆ. ದಶರಥ ಅವನಿಗೆ ಹುಟ್ಟಿದ ಇವನು ಮರಕದ ಮಣಿ ಥರ ಇದ್ದಂತೆ ಭಗವಂತ. ಅದಕ್ಕೆ ಇಲ್ಲಿ ಮಾಲೆ ಮಣಿವಣ್ಣ ಮಾರ್ಹಳಿ ನೀರಾಡುವಾನ್. ಈ ಮಾರ್ಹಳಿ ನೀರಾಡುವಾನ್ ಅಂತ ಹೇಳಿದ್ರೆ ನಾಮ ಜಪ ಹೆಸರುಗಳನ್ನು ಸ್ಮರಣೆ ಮಾಡೋದು, ಭಜನೆ ಮಾಡೋದು, ಇದೇನೇ ನೀರಾಡುವಾನ್ ಅಂದರೆ, ಬೇರೆ ಏನಿಲ್ಲ. ಇದು ಆಚಾರ್ಯ ನಿಷ್ಠೆ ಇದೆಯಲ್ಲ, ಅದನ್ನು ಬಿಡದೇ ಇರೋದು ಅಂತ. ಯಾಕೆಂದರೆ ಭಗವಂತನ ಹತ್ರ ಹೋಗಬೇಕಾದ್ರೆ ಪುರುಷಕಾರಿಯಾಗಿ ಆಚಾರ್ಯನ ಇಟ್ಕೊಂಡು ಹೋದರೆ ತುಂಬ ತುಂಬ ಕ್ಷೇಮ ನಮಗೆ. ಸರಿಯಾಗಿ ನಾವು ಪ್ರಾರ್ಥನೆ ಮಾಡದೆ ಹೋದರೆ ಕೂಡ ಸರಿಯಾದ ಮಾರ್ಗದಲ್ಲಿ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೀವು ಬೇಕಾದ್ರೆ ಇದನ್ನು ಪರೀಕ್ಷೆ ಮಾಡಿ. ಸುಮ್ಮನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬರ್ತೀರಾ ಎಲ್ಲ ಸನ್ನಿಧು. ಅದೇ ಚೆನ್ನಾಗಿ ಒಬ್ಬರು ಎಲ್ಲ ಗೊತ್ತಿರೋರು, ಆ ದೇವಸ್ಥಾನದ ವಿಚಾರ ಗೊತ್ತಿರೋರು ಆಚಾರ್ಯ ಜೊತೆ ಹೋಗಿ ಒಂದೊಂದು ಸನ್ನಿಧಿನೂ ನಿಂತ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ಆ ಊರಿನವ್ರಿಗೇನಾದರೂ ಅವ್ರ ಪರಿಚಯ ಇದ್ದರೆ ಇನ್ನೂ ಚೆನ್ನಾಗಿ ನಿಮಗೆ ದರ್ಶನ ಆಗುತ್ತೆ. ಆಚಾರ್ಯ ಮುಂದೆ ಇಟ್ಕೊಂಡು ಹೋಗೋದು ಅಂದರೆ ಇದೇ ಥರ. ಅದನ್ನೇ ಇಲ್ಲಿ ಇವಳು ಹೇಳ್ತಾಳೆ, ಆಚಾರ್ಯ ನಿಷ್ಠೆ ಕಡಿಮೆ ಆಗೋದಿಲ್ಲ ಅಂತ. ಇಲ್ಲಿ ಮೇಲಯ್ಯ ಶೈವನಹಳ್ಳಿ ಅಂತ ಹೇಳಿದಾಗ ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಹೇಳ್ತಾರೆ. ಯಾವುದನ್ನು ನಾವು ಬದಲಾಯಿಸೋಕ್ಕೆ ಹೋಗಬಾರ್ದು ಅಂತ. ಶಾಸ್ತ್ರ ಸಂಬಂಧಗಳಿದ್ದಾಗ ಹೇಗೆ ನಡೀತಾ ಇರುತ್ತೋ ಹಾಗೆ ನಡಿಬೇಕಪ್ಪ. ಅದಕ್ಕೆ ಹಾಗೆ ನಾವು ಕೇಳ್ತಾ ಇದ್ದೀವಿ, ನೀನು ಕೊಡು ಅಂತ ಕೇಳ್ತಾಳೆ. ಇಲ್ಲಿ ಕೋಲವಿಳಕ್ಕು, ಕೊಡಿ, ವಿಧಾನ, ಪರಂ, ಪಲ್ಲಾಂಡ್, ಇಶೈಪಾರ, ಇದೆಲ್ಲ 6 ಆಯ್ತಲ್ಲ ಸಂಗತಿಗಳು. ಅರ್ಥಪಂಚಕಗಳನ್ನು ಹೇಳುವಂಥ ಒಂದಿದು ಶರಣಾಗತಿಗೆ ಬೇಕಾಗಿರೋ 5 ಅಂಗ ಮತ್ತು ಅಂಗಿ ಯಾರು ಮಾಡ್ತಾರೋ ಅವರು ಅದನ್ನೆಲ್ಲ ತೋರಿಸ್ಕೊಡ್ತಾರೆ. ಇಲ್ಲಿ ಮತ್ತೆ ಮಣಿಗೂ ಭಗವಂತನಿಗೂ ಇರೋವಂಥ ಸಾಮ್ಯಪತ್ತಿ, ಅದು ಸಾಮ್ಯಗಳು ಏನು ಅದನ್ನು ತೋರಿಸ್ಕೊಡ್ತಾರೆ. ಹೇಗೆ ಮಣಿ ಅಂದರೆ ಏನು, ಭಗವಂತ ಅಂದರೆ ಏನು, ಅದು ಕೂಡ ಈ ಮಣಿವಣ್ಣ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ನಮ್ಗೆ ತೋರಿಸ್ಕೊಡ್ತಾರೆ. ಈ ಮಣಿಗಳು ಮುತ್ತೆಲ್ಲ ಇರುತ್ತಲ್ಲ, ಅದು ಕೂಡ ನೀರಲ್ಲಿರುತ್ತೆ ಯಾವಾಗಲೂ. ಇವನು ಅಷ್ಟೇ ತಿರುಪಾರ್ ಕಡಲಲ್ಲಿ ಇರ್ತಾನೆ ಭಗವಂತ. ಅದೇ ಥರ ಈ ಮಣಿ ಯಾರಿಗಾದ್ರೂ ಒಂದು ಸ್ವತ್ತಾಗ್ಬಿಟ್ರೆ, ಒಂದು ಏನು ಕೊಯ್ನೂರು ಡೈಮಂಡ್ ನನ್ನ ಹತ್ರ ಇತ್ತು ಅಂದ್ಕೊಳ್ಳಿ, ಅವಾಗೆಲ್ಲ ನಾನೆಲ್ಲ ಈ ಉಪನ್ಯಾಸಕ್ಕೆ ಬರಲ್ಲ, ಎಲ್ಲೋ ಇರ್ತೀನಿ, ಯಾರೋ ನನ್ನ ಕದ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಕಿಡ್ನಾಪ್ ಮಾಡೋದು ಅಂದರೆ ಗರ್ವ ಬಂದ್ಬಿಡುತ್ತೆ. ಆಸ್ತಿಗಳ ಸೇರ್ತಾ ಸೇರ್ತಾ ಗರ್ವ ಬರುತ್ತೆ. ನನಗೆ ಮಣಿ ಬಂದಾಗ ಒಂದು ಗರ್ವ ಬರುತ್ತಂತೆ. ಅದೇ ಥರ ಭಗವಂತ ನಮಗೆ ಸಿಕ್ಕಿದಾಗ ಒಂದು ಸಾತ್ವಿಕ ಅಹಂಕಾರ ಬರುತ್ತಂತೆ. ಸ್ವಲ್ಪನೇ ಭಗವಂತನ ವಿಚಾರ ತಿಳ್ಕೊಂಡಾಗಲೂ ಅಷ್ಟೇ. ಯಾಕೆ ಕೆಲವು ಸ್ತೋತ್ರಗಳು ನಮಗೆ ಬರುತ್ತೆ ಅಂದ್ಕೊಳ್ಳಿ, ಎಲ್ಲಾನ ಯಾರಾದರೂ ಹಾಡ್ತಾ ಇದ್ರೆ ಇದು ನಮಗೂ ಬರುತ್ತೆ ಅನ್ನೋ ಥರ ನಮ್ಗೆ ಅನಿಸ್ತಾ ಇರೋದು. ಒಂದು ಜಬ್ಬ, ಐ ನೋ ದಿಸ್, ಆ ಥರ. ಹಾಗೆ ಮಕ್ಕಳಿಗೆ ಕೂಡ ನನಗೂ ಗೊತ್ತು ಅಂತ ಹೇಳುತ್ತಲ್ಲ, ಆ ಥರ ಆ ಸಾತ್ವಿಕ ಅಹಂಕಾರ ಒಳ್ಳೆಯದು ಅಂತಲೇ ಹೇಳ್ತಾರೆ. ಭಗವಂತನ ವಿಚಾರದಲ್ಲಿ, ಭಕ್ತಿ ವಿಚಾರದಲ್ಲಿ ಸಾತ್ವಿಕ ಅಹಂಕಾರ ಇದ್ದರೆ ಏನೂ ತೊಂದರೆ ಇಲ್ಲ. ಅದು ಆ ಥರ ಹೇಳ್ತಾರೆ. ಈ ಒಂದು ಮಣಿ ಏನಾದರೂ ಇದ್ದರೆ ಅದರ ಬೆಲೆ ಹೇಗೆ ನಮ್ಗೆ ಗೊತ್ತಾಗೋದಿಲ್ಲ. ಯಾರಾದರೂ ಒಬ್ಬ ಅಕ್ಸಾಲಿಗಳ ಹತ್ರನೋ, ಈ ಜೆಮಾಲಜಿಸ್ಟೋ ಏನೋ ಹೇಳ್ತಾರಲ್ಲ, ಅವರು ಸ್ಪೆಷಲಿಸ್ಟು, ಅವ್ರ ಹತ್ರ ಜ್ಯುವೆಲರ್ ಹತ್ರ ಹೋಗಿ ಕೊಟ್ರೇ ಅವ್ರು ಅದನ್ನು ನೋಡಿಬಿಟ್ಟು ಯಾವ ಥರ ಮಣಿಯ ಎಷ್ಟು ಬೆಲೆ ಅಂತ ಹೇಳ್ತಾರೆ. ಅದೇ ಥರ ನಮಗೆ ಭಗವಂತನ ವಿಚಾರ, ಭಗವಂತನ ಬೆಲೆ ಗೊತ್ತಾಗಬೇಕಾದ್ರೆ ಆಚಾರ್ಯ ಮುಖೇನ ಹೋಗಬೇಕು. ಆಚಾರ್ಯ ನಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಮಣಿಗೆ ಯಾವಾಗಲೂ ತುಂಬ ಪ್ರಕಾಶಮಾನವಾಗಿರುತ್ತೆ, ಯಾವಾಗಲೂ ಅಷ್ಟೇ. ಅದು ಕೊಳೆ ತುಂಬಿಕೊಂಡಿದ್ರೆ ಕೊಳೆ ತೊಳೆದ್ಬಿಟ್ರೆ ಅದು ಪ್ರಕಾಶಮಾನವಾಗಿರುತ್ತೆ. ಭಗವಂತ ಯಾಕೆ ಪ್ರಕಾಶಮಾನವಾಗಿದ್ದಾರೆ ಅಂದರೆ ಅವನಿಗೆ ಪಿರಾಟಿ ಜೊತೆ ಇದ್ದಾನೆ ಯಾವಾಗಲೂ. ಲಕ್ಷ್ಮೀ ವಿಶಿಷ್ಟವಾಗಿರೋದ್ರಿಂದ ಅವನು ಯಾವಾಗಲೂ ಪ್ರಕಾಶಮಾನವಾಗಿರ್ತಾನೆ ಅಂತ. ಇನ್ನೊಂದು, ಈ ಮಣಿಗಳೇನಾದರೂ ಇತ್ತು, ಈ ಥರ ಬೆಳೆ ಬಾಳೋ ಮಣಿ ಇತ್ತು ಅಂದ್ಕೊಳ್ಳಿ, ಕಳೆದೋಗುತ್ತೆ ಅಂದ್ಕೊಳ್ಳಿ, ಅವಾಗ ನಮ್ಗೇನಾಗುತ್ತೆ, ದುಃಖ ಆಗ್ಬಿಡುತ್ತೆ.
ಅದೇ ಥರ ಭಗವಂತನ ಸಂಶ್ಲೇಷ ಇಲ್ಲದೆ ಈ 5 ಲಕ್ಷ ಹೆಣ್ಮಕ್ಳಿದಾರಲ್ಲ ಎಲ್ಲ ದುಃಖದಲ್ಲಿದ್ದಾರಂತೆ. ಅದನ್ನು ಹೇಳ್ತಾರೆ. ಮಣಿ ಕೆಸಲಲ್ಲಿ ಬಿದ್ದರೆ ಕೂಡ ಏನು ಮಾಡ್ತಾರೆ, ಅದನ್ನು ತೊಳ್ಕೊಂಡು ತಗೊಳ್ತಾರೆ, ಬೆಲೆ ಬಾಳುವಂಥದ್ದು, ಹಾಗೆ ಬಿಡೋದಿಲ್ಲ. ಹಾಗೆ ನಾವು ಸಂಸಾರದಲ್ಲಿ ಬಿದ್ದಿರೋವಂಥ ಈ ಜೀವಾತ್ಮಗಳ ಇಡೀ ಜೀವಾತ್ಮ ಕೋಟಿನೇ ಒಂದು ಕೌಸ್ತುಭ ಮಣಿ ಅಂತ ಹೇಳ್ತಾರೆ. ಅದನ್ನು ಭಗವಂತ ಇಲ್ಲಿ ಹೃದಯದ ಹತ್ತಿರ ಇಟ್ಕೊಂಡಿರ್ತಾನೆ. ಆ ಜೀವಾತ್ಮವನ್ನು ಬಿಡೋದಿಲ್ಲ. ಸಂಸಾರ ಅನ್ನೋದು ಒಂದು ಕೊಚ್ಚೆ ಸ್ಲಮ್ ಥರ, ಅದರಲ್ಲಿ ಬಿದ್ದಿದ್ರೆ ಕೂಡ ಲೀಲಾ ವಿಭೂತಿನಲ್ಲಿ ಪರಿಷ್ಕಾರ ಮಾಡಿ ತನಗೆ ತಗೊಳ್ತಾನೆ ಅವನು. ಅದೊಂದು. ಆಮೇಲೆ ಈ ಮಣಿಗೆ ಮೌಲ್ಯ ಕಟ್ಟೋಕ್ಕಾಗಲ್ಲ. ಕೆಲವಕ್ಕೆಲ್ಲನೂ ತುಂಬ ವೈರ್ಮುಡಿ ಎಲ್ಲ ಇದೆ ನೋಡಿ, ಅದು ಪ್ರೈಸ್ಲೆಸ್ ಅಂತಾರೆ. ಪ್ರೈಸ್ಲೆಸ್ ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳೋಕ್ಕಾಗಲ್ಲ, ಯಾರಿಗೂ ಅದ್ರ ಬೆಲೆ ಕಟ್ಟೋಕ್ಕೆ ಗೊತ್ತಿಲ್ಲ. ಅದೇ ಥರ ಭಗವಂತನಿಗೂ ಅಷ್ಟೇ, ಭಗವಂತನಿಗೆ ಏನು ಬೆಲೆ ಎಲ್ಲ ಕಟ್ಟೋಕ್ಕಾಗೋದಿಲ್ಲ. ಒಂದು ಹೇಳ್ಬೋದು, ಹೇಗೆ ಅಂದರೆ ಒಂದು ಇದೇ ಥರ ಒಂದು ಬೆಲೆ ಭಾಳ ರತ್ನ ಸಿಗತ್ತಂತೆ ಒಬ್ಬನಿಗೆ. ಯಾವನಿಗೋ ಅವನೇನು ಮಾಡ್ತಾನೆ, ನೋಡೋಕ್ಕೆ ಚೆನ್ನಾಗಿದೆಯಲ್ಲ ಈ ಕಲ್ಲು ಅಂತ ಹೇಳ್ಬಿಟ್ಟು ಹೋಗಿ ಒಂದು ಅಂಗಡಿನಲ್ಲಿ ಯಾವುದೋ ಕೊಟ್ಬಿಟ್ಟು ಒಂದು ಸ್ವಲ್ಪ ಏನೋ ಸಣ್ಣ ಸಾಮಾನು ತೊಗೊಂಡು ಹೋಗ್ತಾನೆ. ಅದೇ ಆ ಅಂಗಡಿನ ನೋಡ್ಬಿಟ್ಟು ಇದು ಚೆನ್ನಾಗಿದೆ, ಇದು ಅಕ್ಸಾಲಿಗನ ಕೊಟ್ಟರೆ ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ಅಕ್ಸಾಲಿಗನ ಹತ್ರ ಕೊಡ್ತಾನೆ. ಅವನು 10,000 ವರಾಹ ಕೊಡ್ತಾನೆ. ಇಷ್ಟೊಂದು ಬರುತ್ತೆ. ಆ ಅಕ್ಸಾಲಿಗನ ಅದನ್ನು ನೋಡಿಬಿಟ್ಟು ಅಯ್ಯೋ ಇದು ಎಷ್ಟು ಚೆನ್ನಾಗಿದೆ ಈ ಮಣಿ, ಇದನ್ನು ಅವನು ಚೆನ್ನಾಗಿ ಚಿನ್ನದ ಪದಕ ಮಾಡಿಬಿಟ್ಟು ಆ ಊರಿನ ರಾಜನ ಕೊಡ್ತಾನೆ. ಆ ಊರಿನ ರಾಜ ಅವನಿಗೆ 1,00,000 ವರಾಹ ಕೊಡ್ತಾನೆ. ಯಾರಿಗೆ ಯಾವ ಮಣಿ ಬೆಲೆ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅದನ್ನು ಉಪಯೋಗಿಸೋರಿಗೆ ಗೊತ್ತಾಗುತ್ತೆ. ಆಮೇಲೆ ಆ ಪಕ್ಕದ ಊರ ರಾಜ ಬಂದ್ಬಿಟ್ಟು ಇವನು ಪದಕ ಹಾಕ್ಕೊಂಡಿರ್ತಾನಲ್ಲ, ಅದನ್ನು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ನನಗೆ ಕೊಡು ಅಂದರೆ ಎಷ್ಟು ಬೇಕಾದರೂ ಕೊಡ್ತೀನಿ ಕೊಡು ಅಂತಾನೆ, ಕೊಡಲ್ಲ ಅಂತ. ಆವಾಗ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ. ಅದು ಆ ಥರ ಭಗವಂತ ಬೆಲೆ ಕಟ್ಟಕ್ಕೆ ಆಗದೇ ಇರೋವಂಥ ಒಂದು ಮಣಿ, ಅದನ್ನು ಹೇಳ್ತಾರೆ. ಈ ಥರ ಕಂಪೇರ್ ಮಾಡಬೇಕಾದ್ರೆ ಮಣಿಗೂ ಇದಕ್ಕೂ ತುಂಬ ಚೆನ್ನಾಗಿ ತೋರಿಸ್ಕೊಡ್ತಾರೆ. ಇಲ್ಲಿ ಇದೇ ಥರ ಇವರು 6 ಪದಾರ್ಥ ಕೇಳಿದ್ರಲ್ಲ, ಶಂಖ ಬೇಕು, ಪರೆ ಬೇಕು, ಇವೆಲ್ಲ ಏನು ವೈಕುಂಠದಲ್ಲಿ, ಇದಕ್ಕೆ ಸ್ವೋಪದೇಶ ಅರ್ಥದಲ್ಲಿ ಹೇಳ್ತಾರೆ. ವೈಕುಂಠದಲ್ಲಿ ಏನು ಇವೆಲ್ಲ ಅಂತ ಹೇಳಿದ್ರೆ ಪಲ್ಲಾಂಡಿ ಶೈಪಾರೆ ಅಂತ ಕೇಳಿದ್ರು. ನಮಗೆ ಸ್ವಸ್ತಿ ಭಾಷಣ ಮಾಡೋರು ಬೇಕು ಅಂತ ಕೇಳಿದ್ರಲ್ಲ, ವೈಕುಂಠದಲ್ಲೂ ಅದೇ ಥರ ಸ್ವಸ್ತಿ ಭಾಷಣ ಭಗವಂತನಿಗೆ ಸದಾ ಮಾಡ್ತಾ ಇರೋರು ಸಾಮವೇದವನ್ನು ಹೇಳ್ತಾ ಇರ್ತಾರೆ ನಿತ್ಯ ಸೂರಿಗಳೆಲ್ಲನೂ. ಅದಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲೇ ಇದನ್ನೆಲ್ಲ ಯಾಕೆ ಇಲ್ಲಿ ಕೇಳಿದ್ಲು ಅಂತ ಹೇಳಿದ್ರೆ, ನಾವು ಇನ್ನೂ ಮೋಕ್ಷಕ್ಕೆ ಹೋಗೋದು ಎಷ್ಟೇ ತಡ ಆದರೂ ಪರವಾಗಿಲ್ಲ, ಸಾಮ್ಯಾಪತ್ತಿ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಏನು ಅನುಭವ ಇರುತ್ತೋ, ಭಗವಂತನ ಜೊತೆಗೆ ಇದ್ದಾಗ ಎಂಥ ಆನಂದ ಸಿಗುತ್ತೋ ಅದೇ ಥರ ಅನುಭವ ನಮಗಿಲ್ಲಿ ಸಿಗಬೇಕು. ಪ್ರತಿಯೊಬ್ಬರಿಗೂ ಸಿಗತ್ತೆ. ನಾವು ಎಲ್ಲ ಚಿಂತೆಯನ್ನು ಬಿಟ್ಟು ಭಗವಂತನ್ನೇ ಧ್ಯಾನ ಮಾಡ್ತಾಯಿದ್ರೆ ಪ್ರತಿದಿನ ನಮಗೆ ಸಂತೋಷವಾಗೇ ಇರುತ್ತೆ. ನಾವು ಇಲ್ಲದೇ ಇರೋದಕ್ಕೆಲ್ಲ ಆತಂಕ ಪಟ್ಕೊಳ್ತೀವಿ, ಕೆಲವೆಲ್ಲ ಕರೆಕ್ಟೇ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿಕೊಂಡು ಸುಮ್ಮನೆ ದುಃಖ ಪಟ್ಕೊಳ್ತಿರ್ತೀವಿ. ವ್ಯಸನಗಳು 8 ಥರ ವ್ಯಸನಗಳಿರುತ್ತೆ. ಇದನ್ನೆಲ್ಲ 8 ಥರ ವ್ಯಸನಗಳಲ್ಲಿ 1-2 ಬೇಕಾದ್ರೆ ನಾವು ಒಂಚೂರು ಕಡಿಮೆ ಮಾಡ್ಕೋಬೋದೇನೋ, ಬಾಕಿ ಯಾವುದು ನಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ. ಎಲ್ಲ ಕರ್ಮದಿಂದ ಬರುವಂಥ ವ್ಯಸನಗಳು. ಆದರೂ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ದುಃಖ ಪಟ್ಕೊಳ್ತಾನೇ ಇರ್ತೀವಿ. ಅದಕ್ಕೆ ಇಲ್ಲಿ ಹೇಳೋದು, ಭಗವಂತ ದುಃಖ ಕಡಿಮೆ ಮಾಡೋಕ್ಕೆ ಇರಬೇಕಾದ್ರೆ ನಾವು ಯಾಕೆ ದುಃಖ ಪಡಬೇಕು? ಆ ಸಾಮ್ಯಾಪತ್ತಿ ಮೋಕ್ಷನ ಇಲ್ಲೇ ಅನುಭವಿಸ್ಬೋದು. ಇಲ್ಲಿ ಅನುಭವಿಸೋಕ್ಕೆ ಇದನ್ನೆಲ್ಲ ಬೇಕು ಅಂತ. ಮೋಕ್ಷದಲ್ಲಿ ಪಲ್ಲಾಂಡಿ ಶೈಪಾರಿಗೆ ಸಾಮವೇದ ಹೇಳೋರು ಹೇಳ್ತಾರೆ. ಶಂಖ ಕೇಳಿದ್ಲಲ್ಲ, ಪಾಲನ್ನ ವಣ್ಣತ್ತು ಪಾಂಚಶನ್ಯಮೇ ಯಾಕೆ ಬೇಕು ಅಂತ ಹೇಳಿದ್ರೆ, ಚತುರ್ಭುಜ ಬಂದಾಗ ಶಂಖ ಚಕ್ರ ಎಲ್ಲ 4 ಭುಜದಲ್ಲೂ 2 ಭುಜದಲ್ಲೂ ಇಟ್ಕೊಂಡಿರ್ತಾರೆ, ಅದು ಅಂತ ಹೇಳ್ತಾರೆ. ಪರೆ ಅಂತ ಕೇಳಿದಾಗ, ಪರೆ ಇವಾಗ 29ನೇ ಶ್ಲೋಕದಲ್ಲೇ ಹೇಳೋದು. ಪರೆ ಅಂದರೆ ಕೈಂಕರ್ಯ ಅಂತ. ಇಲ್ಲಿ ಮೋಕ್ಷದಲ್ಲಿ ನಮಗೆ ಮಾಡಬೇಕಾಗಿರೋದು ಬೇರೆ ಏನು ಕೆಲಸ ಇಲ್ಲ. ಅಲ್ಲಿ ನಿಮ್ಗೇನು ಬೇಕಾದ್ರೆ ಇಷ್ಟ ಇದ್ದರೆ ಮುಕ್ತಾತ್ಮರು ಸೆಲೆಕ್ಟ್ ಮಾಡ್ಕೋಬೋದು. ಏನೋ ನಮ್ಮಲ್ಲಿ ತುಂಬ ಪಾರಿಜಾತದ ಹೂ ಪೋಣಿಸ್ತಾ ಇದೆ ಅಂದರೆ ಅಲ್ಲೂ ನಿಮ್ಗೊಂದು ರಾಶಿ ಸಿಗುತ್ತೆ, ಪೋಣಿಸ್ತಾ ಕೂತ್ಕೋಬೋದು. ಹಾಗೆ ನೀವು ಇಷ್ಟ ಬಂದಿದ್ದು ಕೈಂಕರ್ಯ ಮಾಡ್ಬೋದು ನೀವು ಅಲ್ಲಿ ಮೋಕ್ಷದಲ್ಲಿ. ಅಲ್ಲಿ ಬೇರೆ ಏನು ಕೆಲಸ ಇಲ್ಲ, ಕೈಂಕರ್ಯನೇ ಕೆಲಸ ಅಷ್ಟೇ. ಭಗವಂತನಿಗೆ ನಿಮಗೆ ಯಾವುದು ಇಷ್ಟ ಬರುತ್ತೋ ಆ ಕೆಲಸವನ್ನು ಮಾಡ್ಕೊಂಡು ಇರ್ಬೋದು. ಮಾಡೋಕ್ಕೆ ಇಷ್ಟ ಇಲ್ವಾ ಸುಮ್ಮನೆ ಇರ್ಬೋದು. ಭಗವಂತನ ನೋಡ್ತಾ ಇದ್ರೇ ಒಂದು ಸಂತೋಷವಾಗಿರುತ್ತೆ, ಹಾಗೇ ಇರ್ಬೋದು. ಇಲ್ಲಿ ಪರೆ ಅಂದರೆ ಕೈಂಕರ್ಯ ಅಂತ ಹೇಳ್ತಾರೆ. ಕೊಡಿ ಅಂತ ಹೇಳಿದ್ರೆ ನಾನು ಹೇಳಿದೆ ಗರುಡಧ್ವಜ ಅಂತ. ಗರುಡನೇ ಅಲ್ಲೇ ಇರ್ತಾನೆ. ವೈಕುಂಠದಲ್ಲಿ ನಿತ್ಯ ಸೂರಿಗಳು ಗರುಡ, ವಿಶ್ವಕ್ಸೇನ, ಆದಿಶೇಷ ಎಲ್ಲರೂ ಇರ್ತಾರೆ. ವಿಧಾನ ಅಂತ ಹೇಳಿದ್ರೆ ಆದಿಶೇಷನ್ ಕೊಡ್ತೀನಿ ಏನಂತೆ ಕೃಷ್ಣ. ಬೇಡಪ್ಪ, ಹಾವು ಬಂದರೆ ಆಮೇಲೆ 5 ಲಕ್ಷದಲ್ಲಿ ಯಾರೂ ಇರಲ್ಲ, ಎಲ್ಲ ಓಡೋಗ್ಬಿಡ್ತಾರೆ ಹೆದರ್ಕೊಂಡು. ನೀನು ಪೀತಾಂಬರನ ಕೊಡು ಅಂತ ಕೇಳ್ತಾಳೆ. ಪೀತಾಂಬರನೇ ಅಲ್ಲಿ ನಮಗೆ ವಿಧಾನವಾಗಿರುತ್ತೆ. ಕೋಲ ವಿಳಕು ಅಂತ ಹೇಳಿದ್ರೆ ಜ್ಞಾನದ ಸಂಕೇತ ದೀಪ ಅಂತ ಹೇಳಿದೆ. ಅಲ್ಲಿ ಜ್ಞಾನದ ವೃಕ್ಷದಲ್ಲಿ ಎಲ್ಲ ಮುಕ್ತಾತ್ಮರನ್ನು ಜ್ಞಾನದ ವೃಕ್ಷದ ಕೆಳಗೆ ಕೂಡಿಸ್ತಾರೆ. ಸಂಪೂರ್ಣ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ. ಏನು ಓದಿಲ್ಲದೆ ಆದರೂ ಪರವಾಗಿಲ್ಲ, ಇಲ್ಲಿ ಸ್ಕೂಲ್ ಅಡ್ಮಿಷನ್ ಆಗಿಲ್ಲದೆ ಆದರೂ ಪರವಾಗಿಲ್ಲ, ಅಲ್ಲಿ ಹೋದರೆ ಫುಲ್ಲು ನಿಮಗೆ ಸಂಪೂರ್ಣ ಬ್ರಹ್ಮಜ್ಞಾನ ಬಂದ್ಬಿಡುತ್ತೆ. ಇದನ್ನು ಹೇಳ್ತಾರೆ. ಇನ್ನು ಈ
ತುಂಬ ಆಚಾರ್ಯ ಪರವಾಗಿ ಒಂದು ಸ್ವಾಪದೇಶ ಅರ್ಥ ಮಾಡ್ತಾರೆ. ಇದಂತೂ ತುಂಬ ಚೆನ್ನಾಗಿದೆ. ಕೆಲವೆಲ್ಲ ಹೇಗೆ ಅಂತ ಹೇಳಿದ್ರೆ, ಒಂದು ಈ ಮಾಲೆಯನ್ನಕ್ಕೆ ಎಂಥ ಭಗವಂತ ಎಷ್ಟು ಕೆಳಗೆ ಇಳಿದು ಆಶ್ರಿತರನ್ನ ಕಾಪಾಡ್ತಾನೆ ಅಂತ ಹೇಳಿದ್ರೆ, ಈ ಪಾಂಡುರಂಗ ವಿಠಲ ಇದನ್ನೆಲ್ಲ ಅದ್ರ ಕತೆ ಒಂದು ಯಾದೃಚ್ಛಿಕವಾಗಿ ಇಲ್ಲಿ ಹೇಳೋದುಂಟು. ಹೇಗೆ ಅಂದರೆ, ಭಕ್ತಿಪರವಾಗಿ ನಾವು ಯಾವ್ದು ಕಥೆಗಳನ್ನಾದರೂ ಹೇಳ್ಕೊಳ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ಇದರಲ್ಲಿ ಸೌರಾಷ್ಟ್ರ ಕಡೆ ವಿಠಲನ ಪೂಜೆ ತುಂಬ ಮಾಡೋದು, ಪಾಂಡುರಂಗ ವಿಠಲನ. ಅಲ್ಲಿ ಚಿಕ್ಕ ರಾಜರುಗಳಿರ್ತಾರೆ, ತುಂಬ ಜನ. ಆ ರಾಜರುಗಳಿಗೆ ಅಲ್ಲಿ ಕ್ಷೌರಿಕ ಒಬ್ಬ ಇರ್ತಾನೆ, ಒಬ್ಬನಿಗೆ ಅವನಿಗೆ ಹೇಳಿರ್ತಾರೆ ಮನೆಗೆ ಅರಮನೆಗೆ ಬಂದು ಕ್ಷೌರ ಮಾಡೋವಂಥದ್ದು. ಆ ಕ್ಷೌರಿಕ ಏನು ಮಾಡ್ತಾನೆ, ಅವ್ನು ಪರಮ ಪಾಂಡುರಂಗ ಭಕ್ತ, ಅವನು ಹೇಳಿ ಕಳಿಸಿರ್ತಾರೆ, ಭಟ್ರು ಮರ್ತೋಗ್ಬಿಡ್ತಾನೆ. ಸುಮ್ಮನೆ ಕೂತ್ಕೊಂಡು ಜಪ ಮಾಡ್ತಾನೇ ಇರ್ತಾನೆ. ಅವಾಗ ರಾಜನ ಕೋಪ ಬಂದ್ಬಿಡುತ್ತೆ, ಇದೇನು ಇಷ್ಟೊತ್ತಾದರೂ ಇವನು ಬರಲಿಲ್ಲ. ಆಮೇಲೆ ತಿರ್ಗಾ ಭಟ್ರಿಗೆ ಹೇಳಿ ಕಳಿಸ್ತಾನೆ. ಅವ್ನು ಭಟ್ರು ಹೋಗೋಷ್ಟೊತ್ತಿಗೆ ಎದುರುಗಡೆನೇ ಬರ್ತಾ ಇರ್ತಾನೆ ಕ್ಷೌರಿಕ. ಬಂದು ಇವನಿಗೆಲ್ಲ ಗಂಧದ ಎಣ್ಣೆ ಎಲ್ಲ ಹಾಕಿ ರಾಜನಿಗೆ ಕ್ಷೌರ ಎಲ್ಲ ಮಾಡಬೇಕಾದ್ರೆ ಅದೇನೋ ತುಂಬ ಮಾಲಿಶ್ ಎಲ್ಲ ಮಾಡಬೇಕು, ಗಡ್ಡ ಎಲ್ಲ ತೀರ್ತಾನಲ್ಲ, ತುಂಬ ಖುಷಿ ಆಗ್ಬಿಡುತ್ತಂತೆ ರಾಜನಿಗೆ. ಏನೋ ಯಾವತ್ತೂ ನೀನು ಈ ಥರ ಮಾಡ್ತಾ ಇರಲಿಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೆ, ಇನ್ನೂ ಹಾಗೆ ಇನ್ನೊಂಚೂರು ಮಾಡು ಅಂತಾನೆ. ಸರಿ, ಕ್ಷೌರ ಎಲ್ಲ ಮಾಡಿದ್ಮೇಲೆ ಕನ್ನಡಿ ತೋರಿಸ್ತಾನೆ. ರಾಜ ನೋಡಿದ್ರೆ, ಇಷ್ಟು ದಿವಸದಲ್ಲಿ ಇವತ್ತೇ ನೀನು ಚೆನ್ನಾಗಿ ಮಾಡಿರೋದು ನಂಗೆ ಕ್ಷೌರ ಅಂತ ಹೇಳ್ತಾನಂತೆ. ಕನ್ನಡಿಲಿ ಹಿಂದ್ಗಡೆ ಆ ಕ್ಷೌರಿಕನೂ ಕಾಣಿಸ್ತಾ ಇರ್ತಾನಲ್ಲ, ನೀನೇನೋ ಇಷ್ಟು ಚೆನ್ನಾಗಿದೆಯಾ ಇವತ್ತು ಅಂತ ಹೇಳ್ಬಿಟ್ಟು ತಿರುಗಿ ನೋಡ್ತಾನಂತ. ತಿರುಗಿ ನೋಡಿದ್ರೆ ಮಾಮೂಲು ಬರೋ ಕ್ಷೌರಿಕನೇ. ಅವಾಗ ಸರಿ ಬಿಡು, ಆದರೆ ಇವತ್ತು ನೀವು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಅಂತ ಹೇಳ್ಬಿಟ್ಟು ಅವ್ನು ಹೊರಟೋಗ್ತಾನಂತೆ. ಅವ್ರು ಇನ್ನೂ ಅರಮನೆ ದಾಟಿಲ್ಲ ಅಷ್ಟೊತ್ತಿಗೆ ಈ ನಿಜವಾದ ಕ್ಷೌರಿಕ ಇದ್ದಾನಲ್ಲ, ತಕ್ಷಣ ಎಚ್ಚರ ಆಗತ್ತಂತೆ. ಅಯ್ಯೋ ರಾಜರು ಕರೆದಿದ್ರಲ್ಲ ಅಂದ್ಬಿಟ್ಟು ಬರ್ತಾನೆ. ಇವಾಗ ಇವನಿಗೆ ಬಂದು ರಾಜನಿಗೆ ಕ್ಷೌರ ಮಾಡಿದ್ದು ಸಾಕ್ಷಾತ್ ಭಗವಂತ ವಿಠ್ಲಾನೇ ಬಂದು ಮಾಡಿದ್ರು. ಯಾಕಂದರೆ ತನ್ನ ಭಕ್ತನು ತನ್ನ ಧ್ಯಾನ ಮಾಡ್ತಾ ಇದ್ನಲ್ಲ, ಅವನನ್ನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಅವನೇ ಬಂದಿದ್ದಾನೆ. ಏನು ಕೆಲಸ ಮಾಡ್ತಾನೆ ಅಂದರೆ ಏನಾದರೂ ಮಾಡ್ತಾನೆ. ಇವನು ಬಂದಂತೆ ನಿಜವಾದ ಕ್ಷೌರಿಕ ಬಂದರೆ, ಯಾಕೋ ಬಂದೆ, 10 ವರಾಹ ಸಾಲದು ಅಂತ ಬಂದೆ ಅಂತ ಕೇಳ್ತಾನಂತೆ ರಾಜ. ಇಲ್ಲ ಕ್ಷಮಿಸಬೇಕು, ತಡ ಆಯಿತು, ಯಾರೋ ಬೇರೆಯವ್ರ ಹತ್ರ ಮಾಡಿಸ್ಕೊಡ್ತೀರಾ ಕ್ಷೌರ ಅಂತ. ನೀನೇ ಮಾಡಿದ್ಯಾರೋ, ಏನು ತಲೆಗೆಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ, ಸಾಲದು ಅಂತ ಹೇಳು ಅಂತ ಇನ್ನೊಂದಷ್ಟು ಕೊಡ್ತೀನಿ ಅಂತ 1000 ವರಾಹ ಕೊಡ್ತಾನಂತೆ. ಇವನಿಗೆ ಪೂರ್ತಿ ತಲೆ ತಿರುಗಿಬಿಡ್ತು, ಏನೂ ಅರ್ಥನೇ ಆಗಲಿಲ್ಲ. ಇವನು ಯಾಕೆ ನಾನು ಏನೂ ಮಾಡಲಿಲ್ಲ, ನನಗೆ ಇಷ್ಟೊಂದು ಕೊಡ್ತಾ ಇದ್ದಾನಲ್ಲ ಅಂತ ತೊಗೊಂಡು ಮನೆಗೆ ಬಂದು ಇದು ಪೆಟ್ಟಿಗೆ ಇರುತ್ತಲ್ಲ, ಕ್ಷೌರಿಕಿನ ಪೆಟ್ಟಿಗೆ, ಅದನ್ನು ತೆಗೆದ್ರೆ ಪೂರ್ತಿ ಬಂಗಾರದ ನಾಣ್ಯ ಇತ್ತಂತೆ. ಅವಾಗ ಅರ್ಥ ಆಯಿತು, ಸಾಕ್ಷಾತ್ ಪಾಂಡುರಂಗನೇ ಈ ಜಾಗ ತೊಗೊಂಡು ಹೋಗಿದ್ದಾನೆ ಅಂತ. ಇದಕ್ಕೆ ಮಾಲೆ ಅಂತ ಹೇಳೋದು. ಇನ್ನೊಂದು ಆಚಾರ್ಯ ಪರವಾಗಿ ಮಾಡಿದ್ದಾರೆ ಅಂತ ಹೇಳಿದಲ್ಲ, ಅದು ಭಗವದ್ ರಾಮಾನುಜರು ಶ್ರೀರಂಗದಲ್ಲಿ ಅನುಭವಿಸಿದ್ದು, ಖುದ್ದಾಗಿ ನಡೆದಿರೋವಂಥದ್ದು. ಎಂಥ ಭಕ್ತಿ ಅವ್ರಿಗೆಲ್ಲ ಭಗವಂತನ ಮೇಲೆ ಅಂದರೆ ಪ್ರೀತಿ, ತುಂಬ ಪ್ರೀತಿ. ಒಂದು ದಿವಸ ನೋಡಿದ್ರಂತೆ ಶ್ರೀರಂಗದಲ್ಲಿ ಇದನ್ನೆಲ್ಲ ಐತಿಹ್ಯಗಳು ಅಂತ ಹೇಳ್ತಾರೆ. ಸ್ವಾಪದೇಶ ಅರ್ಥದಲ್ಲಿ ಬರೋವಂಥದ್ದೆಲ್ಲ ಅಳ್ಹೆ ಮನವಾಳ ನಾಯನಾರ್ ಅವರೆಲ್ಲ ಬರೆದಿರೋವಂಥದ್ದು, ಜನನ್ಯಾಚಾರ್ಯರು ಬರೆದಿರೋವಂಥದ್ದು, ಅದನ್ನೆಲ್ಲ ಹೇಳ್ತಾರೆ. ಈ ಐತಿಹ್ಯ ಅನ್ನೋದು ಬೇರೆ ಗುರು ಪರಂಪರೆಯಲ್ಲಿ ಬೇರೆ ಪುಸ್ತಕಗಳು, ಅಂದರೆ ಒಂದು ಕತೆ ಥರ ಎಲ್ಲ ಬರ್ಕೊಂಡು ಬರ್ತಾರೆ, ಡೈರಿ ಥರ. ಅದರಲ್ಲಿ ಒಂದೊಂದು ಕಡೆ ಒಂದೊಂದು ವಿದೇಶದಲ್ಲಿ ಆಗಿರೋವಂಥದ್ದೆಲ್ಲ ಸಂಗತಿಗಳು ಕಲೆಕ್ಷನ್ ಥರ ಬರೆದಿಟ್ಟಿರ್ತಾರೆ. ಅದರಲ್ಲಿ ಭಗವದ್ ರಾಮಾನುಜರು ಒಂದು ದಿವಸ ರಂಗನಾಥರನ್ನ ನೋಡಿದ್ರೆ ಮೂಗೆಲ್ಲ ಒಳ್ಳೆ ಕೆಂಪಗಾಗ್ಬಿಟ್ಟು ಕಣ್ಣೆಲ್ಲ ನೀರು ಸೋರೋ ಥರ ಕಣ್ಣು ಹಂಗೆ ಕಾಣ್ತಾ ಇತ್ತಂತೆ. ಒಳ್ಳೆ ನೆಗಡಿ ಬಂದರೆ ಹೇಗಾಗಿರುತ್ತೋ ಅದಕ್ಕೆ ಹಾಗಾಗಿತ್ತು ಅಂತ. ಆವಾಗ ಕೇಳ್ತಾರಂತೆ ಅರ್ಚಕರನ್ನ, ಏನು ನೈವೇದ್ಯ ಮಾಡಿದ್ರಿ, ನಮ್ಮ ರಂಗನಿಗೆ ನೆಗಡಿ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ. ಹೆದರ್ಕೊಂಡ್ಬಿಡ್ತಾರಂತೆ ಅರ್ಚಕರು. ಏನು ಅಂತ, ಇಲ್ಲ ಮೊಸರನ್ನ ಯಾರೋ ತಂದುಕೊಟ್ಟಿದ್ರು, ನೇರಳೆ ಹಣ್ಣಿತ್ತು, ಎರಡೂ ಮಿಕ್ಸ್ ಮಾಡಿ ನೈವೇದ್ಯ ಮಾಡಿಕೊಟ್ಟೆ. ಹಣ್ಣು ಜೊತೆಗೆ ಮೊಸರನ್ನ ಜೊತೆಗೆ ಯಾವ ಹಣ್ಣು ಮಿಕ್ಸ್ ಮಾಡಬಾರ್ದು, ಶಾಸ್ತ್ರ ಅದು. ಎಲ್ಲ ಮಕ್ಕಳ ಮಾತಿಗೆಲ್ಲ ಹಾಕ್ಬಿಡ್ತಾರೆ, ದಾಳಪುರಿ ಎಲ್ಲ ಹಾಕ್ಬಾರ್ದು ಅದು ಹೇಳ್ತಾರೆ. ಅದಕ್ಕೆ ನೋಡು ನಂಗೆ ರಂಗನಾಥನಿಗೆ ಹಿಂಗಾಯಿತು ಅಂತ ಏನು ಮಾಡಿದ್ರಂತೆ ಅಂದರೆ, ಧನ್ವಂತರಿ ಪ್ರತಿಷ್ಠೆ ಮಾಡ್ತಾರೆ. ಇವಾಗಲೂ ಇದೆ ಧನ್ವಂತರಿ ಇದು ಸನ್ನಿಧಿ ಶ್ರೀರಂಗದಲ್ಲಿ. ಧನ್ವಂತರಿ ಪ್ರತಿಷ್ಠೆ ಮಾಡಿ ಮೆಣಸಿನ ಸಾರು ನೈವೇದ್ಯ ಮಾಡಿ ಭಗವಂತನಿಗೆ ಕುಡಿಸ್ತಾರೆ. ಆವಾಗ ರಂಗನಾಥನ ನೆಗಡಿ ಹೋಯಿತು. ಅಷ್ಟು ಪ್ರೀತಿ ಅವರಿಗೆಲ್ಲ, ಹಾಗೆ ಅನುಭವಿಸಿದವರು ಭಗವಂತನ, ಅದನ್ನು ತೋರಿಸ್ಕೊಡ್ತಾರೆ. ಹೀಗೆ ಆಚಾರ್ಯ ಪರವಾಗಿ ನಮಗೆ ಸ್ವಾಪದೇಶ ಅರ್ಥ ಹೇಳಬೇಕಾದಾಗ ಏನೆಲ್ಲ ಅವರು ಉಪಕಾರ ಮಾಡ್ತಾರೆ. ಮಾಲೆ ಅಂತ ಹೇಳಿದ್ರೆ ಭಗವಂತನಿಗೆ ಹತ್ತಿರ ಇದ್ದರೆ ಕೂಡ ಇದೇ ಥರ. ಆ ಕತೆ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ಟೆ ಒಗೆಯೋ ಅಂತ ಒಬ್ಬರ ಕತೆ ಇರುತ್ತೆ, ನೆನ್ನೆ ಹೇಳಿದೆ ಅನಿಸುತ್ತೆ. ಯಾಕಂದರೆ 2 ಕಡೆ ಉಪನ್ಯಾಸ ಮಾಡಿರೋದ್ರಿಂದ ರಿಪೀಟ್ ಆಗಿಬಿಡುತ್ತೆ ನನಗೆ. ಹೇಳಿದ್ದನ್ನೇ ಹೇಳ್ತಾರಲ್ಲ ಇವರಿಗೇನೋ
ತಲೆ ಇವಾಗಲೇ ಹೊತ್ತಾಗ್ಬಿಟ್ಟಿದೆ ಇನ್ನು ಅದರಲ್ಲಿ ಬೇರೆ ರಿಪೀಟ್ ಮಾಡ್ತಾರೆ. ಹಾಗೆ ಇಲ್ಲಿ ಆಚಾರ್ಯ ನಮಗೆ ಮಾಡೋ ಉಪಕಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ನಮ್ಮಲ್ಲಿರುವಂಥ ಸತ್ವಗುಣ ಹೆಚ್ಚಾಗೋ ಥರ ನೋಡ್ಕೊಳ್ತಾರೆ. ಒಂದು ಸತ್ಸಂಗ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲರಿಗೂ ಏಕ ರೀತಿಯಾಗಿ ಯೋಚನೆ ಮಾಡಬೇಕು. ಅಲ್ಲಿ ಸಂಘದಲ್ಲಿ ಬರೋವಾಗ ಯಾವ ಥರ ಇರೋದಿಲ್ಲ, ಬೇರೆ ಬೇರೆ ಥರನೇ ಇರ್ತಾರೆ. ಅದಕ್ಕೆ ಪೆರಿಯಾಳ್ವಾರ್ ಹೇಳ್ತಾರೆ, ಯಾರಿಗೆ ಬರೀ ತಿನ್ನೋಕೆ ಆಸೆ ಇರುತ್ತಲ್ಲ, ಎಂಗಳು ಕುಡುವನಿಲ್ ಪುಹುದಲೊಟ್ಟೋ ಅಂತಾರೆ. ನಮ್ಮ ಗುಂಪಲ್ಲಿ ಅವ್ರನ್ನ ಸೇರಿಸಲ್ಲ ಅಂತ. ಮುಮುಕ್ಷುಗಳು ಬೇರೆ, ಬುಭುಕ್ಷುಗಳು ಬೇರೆ. ಬುಭುಕ್ಷುಗಳು ಅಂದರೆ ತಿನ್ನೋಕೆ ಆಸಕ್ತಿ ಇರೋರು, ಯಾವಾಗ ಪ್ರಸಾದ ಕೊಡ್ತಾರೆ, ಯಾವಾಗ ನೈವೇದ್ಯ ಹಾಕ್ತಾರೆ, ಯಾವಾಗ ಎಲೆ ಹಾಕ್ತಾರೆ, ಇದ್ರ ಬಗ್ಗೆನೇ ಯೋಚನೆ ಮಾಡೋದು ಮುಮುಕ್ಷುಗಳು ಅಂತ ಹೇಳಿದ್ರೆ ಮೋಕ್ಷದಲ್ಲಿ ಆಸಕ್ತಿ ಇರೋರು. ಅದಕ್ಕೆ ಪೆರಿಯಾಳವರು ಆಡ್ತಾರೆ, ಎಂಗಳ್ ಕುಳುವಿನಲ್ಲಿ ಪುಹದಲೊಟ್ಟೋ. ಆ ಸತ್ಸಂಗದಲ್ಲಿ ಆ ಥರ ಜನರನ್ನು ಸೇರಿಸ್ಕೊಳ್ಳೋದೇ ಇಲ್ಲ. ಭಗವಂತನ ಚಿಂತೆಯಲ್ಲಿ ಯಾರಿಗೆ ಆಸಕ್ತಿ ಜಾಸ್ತಿ ಇರುತ್ತೋ ಅಂಥವ್ರನ್ನ ಸೇರಿಸ್ಕೊತಾರೆ. ಅವಾಗ ಏನಾಗುತ್ತೆ ಅಂದರೆ ಸತ್ವಗುಣ ಹೆಚ್ಚಾಗುತ್ತೆ. ಆ ಸತ್ವಗುಣ ಹೆಚ್ಚಾಗೋದೇ ಆಚಾರ್ಯ ನಿಷ್ಠೆಯಿಂದ. ಮಾರ್ಹಣಿ ನೀರಾಡು ಮಾನ್ ಅಂದ್ರಲ್ಲ, ಮಾರ್ಗ ಅಂದರೆ ದಾರಿನ ಚೆನ್ನಾಗಿ ಮಾಡಿಕೊಡ್ತಾರೆ, ಪಕ್ವಪಡಿಸ್ತಾರೆ ನಮ್ಮನ್ನು ಅಂತ. ಇದಕ್ಕೆ ಪಕ್ವಪಡಿಸೋದು ಅಂತ ಹೇಳೋದು. ಹಣ್ಣಾಗತ್ತಲ್ಲ, ಇವಾಗ ಮಾವಿನ ಹಣ್ಣೆಲ್ಲ ತಂದಾಗ ಕಾಯಾಗಿರುತ್ತೆ, ಹುಲ್ಲೆಲ್ಲ ಹಾಕಿ ಪಕ್ವ ಮಾಡ್ತೀವಲ್ವ, ಆಚಾರ್ಯರು ನಮ್ಮನ್ನು ಆ ಥರ ಮಾಡ್ತಾರಂತೆ. ಭಗವಂತನ ಹತ್ರ ಹೋಗಿ ಸೇರಿಸೋಷ್ಟೊತ್ತಿಗೆ ನಮ್ಮನ್ನು ಪಕ್ವ ಮಾಡ್ತಾರೆ. ಪೆರುಂಪರಯೇ ಅಂತ ಹೇಳ್ಬೇಕಾದ್ರೆ ಭಾಗವತ ಇಲ್ಲಿ ಪೆರುಂಪರೈ ಶಾಲ ಪೆರುಂಪರೈ ಅಂತ ಹೇಳಿದ್ರಲ್ಲ, ಅದೇ ಇಲ್ಲಿ ಭಾಗವತ ಕೈಂಕರ್ಯ ಭಗವತ್ ಕೈಂಕರ್ಯ ಎರಡೂ ಸೇರಿ ಆಚಾರ್ಯರ ಜೊತೆಗೆ ಮಾಡ್ತೀವಲ್ಲ ಅದನ್ನೇ. ಈ ವಿಧಾನಮೇ ಅಂತ ಹೇಳಬೇಕಾದ್ರೆ ಶೇಷರಾಗಿರ್ಬೇಕಲ್ವ, ಅದು ಆದಿಶೇಷ ಏನು ಮಾಡ್ತಾನೆ, ಅವನು ಯಾವಾಗಲೂ ಕೈಂಕರ್ಯ ಮಾಡೋನು. ಅದಕ್ಕೆ ಆ ಶೇಷಭೂತರಾಗಿರಬೇಕು ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ. ಅಡಿಯಾರ್ ಕೋಕ್ಕಳ್ ಅಂತ ಹೇಳ್ತಾರೆ. ತದ್ ಭೃತ್ಯಸ್ಯ ಇತಿ ಮಾಂ ಸ್ಮರಲೋಕನಾಥ. ಮುಕುಂದಮಾಲಲ್ಲಿ ಕೂಡ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಆ 7ನೇ ಪಂಕ್ತಿನಲ್ಲಿ ಕೆಳಗಡೆ ಇರ್ತಾರಲ್ಲ, ಸರ್ವೆಂಟ್ಗೆ ಆ ಸರ್ವೆಂಟ್ ಮನೇಲಿ ನನಗೇನಾದರೂ ಒಂದು ಕೆಲಸ ಮಾಡೋಕ್ಕಾದರೂ ಸಾಕು, ನಿನಗೆ ನಾನು ಸೇವೆ ಮಾಡಿದ ಥರನೇ ಅಂದ್ಕೊಳ್ತೀನಿ ಅಂತ ಅವ್ರು ಆ ಥರ ಹೇಳ್ತಾರೆ. ಹೀಗೆ ಈ ವಿಚಾರಗಳನ್ನೆಲ್ಲ ಹೇಳಿಬಿಟ್ಟು ಕೊನೆಗೆ ಏನು ಕೇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಆಲಿನಿಲಯ ಅರುಳೇಲೋರೆಂಬಾವಾಯ್, ವಟಪತ್ರಶಾಹಿ ಅಂತಲೇ ಹೇಳ್ಬೋದಾಗಿತ್ತು. ಆಲಿನಿಲಯ ಅಂತ ಯಾಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಇದನ್ನು 2 ಥರ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಲಿನ್ ಇಲೆಯಾಯ್, ಒಂದು ಆಲದ ಎಲೆ ಇದೆಯಲ್ಲ ಅದ್ರ ಮೇಲೆ ಮಲ್ಕೊಂಡಿದ್ದಾನೆ ಅಂತ, ಅವಾಗ ವಟಪತ್ರಶಾಹಿನೇ ಆಗುತ್ತೆ. ವಟ ಅಂತ ಹೇಳಿದ್ರೆ ಅದೇನೆ ಆಲದ ಮರ, ವಟಪತ್ರಶಾಹಿನೇ. ಅದು ತಮಿಳಲ್ಲಿ ಒಂದ್ಸತಿ ವಡಭದ್ರಶಾಹಿ ಅಂತ ಹೇಳ್ಬಿಡ್ತಾರೆ. ಹೇಳ್ಬಾರ್ದು ಆ ಥರ. ಯಾವುದು ಹೆಂಗಿದೆಯೋ ಹಾಗೆ ಹೇಳಬೇಕು. ಟಾಗೆ ಟಾನೇ ಹೇಳಬೇಕು, ಡಾಗೆ ಡಾನೇ ಹೇಳಬೇಕು. ಇವಾಗ ತಿದ್ಕೊಂಡಿದ್ದಾರೆ ಅವರು, 1 2 3 ಅಂತ ನಂಬರ್ ಹಾಕ್ತಾರೆ. ಯಾಕಂದರೆ ಸಂಸ್ಕೃತದಲ್ಲಿ ಅದೆಲ್ಲ ತುಂಬ ಸುಲಭ. ಸಂಸ್ಕೃತ ಬೇಡ ಅಂತ ಬಿಟ್ಬಿಟ್ರಲ್ಲ ಅವರೆಲ್ಲ, ಅದರಿಂದ ಅವ್ರಿಗೆ ಶ್ರಮ ಆಗ್ತಾಯಿದೆ ಆ ಥರದ್ದೆಲ್ಲ ಹೇಳೋಕ್ಕೆ. ವಟಪತ್ರಶಾಹಿ, ಅದಕ್ಕೆ ಆಲಿನ್ ಇಲೆಯಾಯ್ ಅರುಳೇಲೋರೆಂಬ. ಆಲಿನ್ ಇಲೆ ಅಂತ ಹೇಳಿದ್ರೆ ಆಲಿನ್ ನಿಲಯಾಯ್, ಆಲದ ಮರದ ನೆರಳು ಥರ ಇರ್ತಾರಂತೆ ಆಚಾರ್ಯರು. ನಮಗೆ ದೊಡ್ಡದಾಗಿರುತ್ತಲ್ಲ ಆಲದ ಮರ ನೆರಳು, ತಂಪಾಗಿ ನಮ್ಮನ್ನೆಲ್ಲ ನೋಡ್ಕೊಳ್ತಾರೆ. ಎಷ್ಟು ಪಕ್ಷಿ ಸಂಕುಲ ಇರುತ್ತೆ, ಎಲ್ಲದಕ್ಕೂ ಆಹಾರ ಎಲ್ಲವನ್ನು ಕೊಡ್ತಾರೆ. ಆಲಿನ್ ನಿಲಯಾಯ್ ಅರುಳೇಲೋರೆಂಬಾವಾಯ್ ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನಭರಣ ಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸ್ರಗ್ಭಿರಾ ಕೃಷ್ಣನಾಥ ವಿಲಸತು ಹೃದಿಗೋದ ವಿಷ್ಣು ಚಿತ್ತ வேயர் புகழ் வில்லி புத்தூராடி பூரம் மேல்மேலும் மிக விளங்க விஷ்ணு சித்தர் தூய திருமகளாய் வந்து அரங்கனார்க்கு துழாள் மாலை முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீ உரைத்த தையொரு திங்கள் பாமாலை ஆயப்புகழ் 143 அன்புடனே அடியேன கருள் செய் நீயே திருவாடிப்பூரத்து ஜெகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கர்ணி உகந்தளித்தாள் வாழியே மறுவாரும் திருமல்லிவளநாடு வாழியே வண்புதுவை நகர் கோலை மலர்பனங்கள் வாழியே ஆண்டாள் திருவடிகளே சரணம் எம்பெருமானா திருவடிகளே சரணம் தேசிக திருவடிகளே சரணம்.
ಎಲ್ಲರಿಗೂ ನಮಸ್ಕಾರ.